ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 541A. ಇವತ್ತಿನ ಕತೆ ರೋಮಿಯೋ ಜೂಲಿಯೆಟ್. ವಿಶ್ವಪ್ರಸಿದ್ಧ ಕವಿ ಮತ್ತು ನಾಟಕಕಾರ ಶೇಕ್ಸ್ಪಿಯರ್. ಅವನ ಆಂಗ್ಲ ನಾಟಕವೇ ದುರಂತ ಪ್ರೇಮ ನಾಟಕವೇ ರೋಮಿಯೋ ಜೂಲಿಯೆಟ್. ಅದರ ಕಥೆಯನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯುರೋಪಿನ ಒಂದು ದೇಶವೇ ಇಟಲಿ. ಇಟಲಿಯ ಉತ್ತರ ದಿಕ್ಕಿನಲ್ಲಿರೋದೇ ವೆರೋನಾ ನಗರ. ಅದನ್ನು ಆಳ್ತಾ ಇರೋ ರಾಜ ಎಸ್ಕಿಲಸ್. ಅವನಿಗೆ ದೊಡ್ಡ ತಲೆನೋವೇನಪ್ಪ ಅಂದರೆ, ತನ್ನ ರಾಜ್ಯದಲ್ಲಿರುವ ಎರಡು ದೊಡ್ಡ ಶ್ರೀಮಂತ ಮನೆತನಗಳು, ಒಂದು ಕ್ಯಾಪುಲೆಟ್, ಇನ್ನೊಂದು ಮಾಂಟೆಗ್ಯೂ. ಈ ಇಬ್ಬರು ಯಜಮಾನರಿಗಿಂತ ಅವರ ಅನುಯಾಯಿಗಳು ಬದ್ಧ ದ್ವೇಷ. ಒಬ್ಬರ ಹೆಸರು ಇನ್ನೊಬ್ಬರಿಗೆ ಆಗ್ತಿರ್ಲಿಲ್ಲ. ಆಗಾಗ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಡ್ಕೊಂಡು ಹೊಡೆದಾಡೋರು. ರಕ್ತಪಾತ ಆಗೋದು, ಜನರಿಗೆ ನೆಮ್ಮದಿ ಹೋಗೋದು. ರಾಜ ಹೋಗಿ ಅವರಿಗೆಲ್ಲರಿಗೂ ಸಹಿತ ಬಗ್ಗಬಡ್ದು ದಂಡವನ್ನು ವಿಧಿಸ್ತಿದ್ದ ಪುಂಡುಗಂತಾಯ. ಆದರೂ ಕ್ಷಣಿಕ ಮಾತ್ರ ಈ ನೆಮ್ಮದಿ ಅನ್ನೋದು. ಒಮ್ಮೆ ಏನಾಗಿದೆ, ಹೀಗೆ ಇಬ್ಬರು ಕ್ಯಾಪ್ಯುಲೆಟ್ ಮಂತನ ತರುಣರು ಬರ್ತಾ ಇರಬೇಕಾದ್ರೆ ಕತ್ತಿ ಹಿಡ್ಕೊಂಡು ಬರ್ತಿದ್ದಾರೆ. ಬೇಕಂತಗೆ ಅಲ್ಲಿ ಬರ್ತಾ ಇದ್ದಂಥ ಮಾಂಟ್ಯಾಗ್ಯೂ ಮನೆತನದ ಇಬ್ಬರು ತರುಣರನ್ನು ಕೆಣಕಿದ್ರು. ಇಬ್ಬರಿಗೂ ಘರ್ಷಣೆ ಶುರುವಾಗಿಬಿಟ್ಟಿದೆ. ಆಗ ಅಲ್ಲೇ ಬೆಲ್ಬೋನಿಯೋ ಅಂಥೇಳಿ ನಮ್ಮ ಮಾಂಟ್ಯಾಗ್ಯೂ ಮನೆತನದ ಬಂಧು ಆತ ಬಂದ. ಅವನು ಸಮಾಧಾನ ಮಾಡಿ, ಬೇಡಪ್ಪ ಹೊಡೆದಾಡಬೇಡ್ರಿ, ಈಗ ಇದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದರೆ ಅದು ಅಷ್ಟೊತ್ತಿಗೆ ಏನಾಗ್ಬಿಡ್ತಪ್ಪ, ಕ್ಯಾಪ್ಯುಲೆಟ್ ಮಂತನ ಇನ್ನೊಬ್ಬ ತರುಣ ಮಹಾ ಮುಂಗೋಪಿ ಟೈಫಾಯ್ಡ್ ಅನ್ನೋನು ಬಂದ. ಕತ್ತಿ ಹಿಡ್ಕೊಂಡು ಬಂದು, ಏನು ಶಾಂತಿ ಮಾತುಕತೆ ನಡೀರಿ ಅಂತೇಳಿ ಹೊಡೆದಾಡೋಣ ಅಂತ ಹೊಡೆದಾಟ ಶುರು ಮಾಡಿಬಿಟ್ಟು. ಇದು ರಾಜನ ತನಕ ಹೋಗಿ ಇಲ್ಲಿ 500 ಜನ ಸೇರಿಬಿಟ್ರು. ಮೊದಲು 4 ಜನ ಇದ್ದಿದ್ದು 6 ಜನ ಇದ್ದಿದ್ದು ಹೋಗಿ ರಾಜ ಬಂದು ಅವರಿಗೆಲ್ಲರಿಗೂ ಸಹಿತ ಚೆನ್ನಾಗಿ ಬೈದು, ಇಬ್ಬರು ನಾಯಕರಿಗೂ ಸಹಿತ ನಿಮಗೆ ಪುಂಡುಗಂಧ ಬಿತ್ತಿದ್ದೀನಿ, ಎಚ್ಚರ ಎಚ್ಚರ ಅಂತ ಹೇಳಿ ಕಳಿಸ್ಬಿಟ್ಟ. ಇಲ್ಲಿ ಕ್ಯಾಪ್ಯುಲೆಟ್ ಮನೆತನದಲ್ಲಿ ಏನಾಗಿದೆ ಅಂದರೆ, ಅವರ ಏಕೈಕ ಪುತ್ರಿ ಜೂಲಿಯೆಟ್ ಮಹಾಸುಂದರಿ, 14 ವರ್ಷ, ತುಂಬ ತಿಳುವಳಿಕೆ, ವಿದ್ಯಾವಂತೆ, ದೇವಲೋಕದ ಅಪ್ಸರೆ ಇದ್ದಂಗೆ ಇದ್ದಾಳೆ. ಅವಳನ್ನು ಮದುವೆ ಆಗಬೇಕು ಅಂತ ಬಹಳ ಜನ ತರುಣರು ಹಾತೊರಿತಾ ಇದ್ದಾರೆ. ಆದರೆ ಅವಳು ಅದ್ಯಾವುದು ಇಲ್ಲ, ತನ್ನ ಪಾಡಿ ತಾನೇ ಇದ್ದಾಳೆ. ಈ ಕಡೆ ಮಾಂಟೆಗ್ಯೂ ಮನೆತನ ಏನಿದೆ, ಅಲ್ಲೂ ಸಹಿತ ಅವರ ಏಕಮಾತ್ರ ಪುತ್ರ ಯಾರು ಅಂದರೆ ರೋಮಿಯೋ, 21 ವರ್ಷ, ಸುಂದರಾಕಾರ, ಶೂರ, ಧೀರ, ಜೊತೆಗೆ ನಗನಾಗ್ತಾ ಇರೋನು, ಎಲ್ಲರ ಜೊತೆಗೂ ಸ್ನೇಹಮಯ್ಯಾಗಿರೋವಂಥವನು. ಇದು ಹೀಗೇ ಇದೆ. ಅವತ್ತೇನಾಯ್ತು, ಈ ಹೊಡೆದಾಟದ ಪ್ರಕರಣ ನಡೆದ ಮೇಲೆ ಇಲ್ಲಿ ನಮ್ಮ ಈ ರೋಮಿಯೋ ತಾಯಿಗೆ ಸ್ವಲ್ಪ ಚಿಂತೆ. ಮಗ ಯಾಕೋ ಊಟ ತಿಂಡಿ ಮಾಡ್ತಾ ಇಲ್ಲ. ಬೆಲ್ವೋನಿಯೋ ತನ್ನ ಬಂಧು, ಅವಳು ಎಷ್ಟಾದರೂ ಸೋದರಳಿ ಆಗಬೇಕು. ನೋಡು ಬೆಲ್ವೋನಿಯೋ, ನೀ ನಮ್ಮ ಬಂಧು, ಜೊತೆಗೆ ನನ್ನ ಮಗ ರೋಮಿಯೋನ ಗೆಳೆಯ, ಅವನ ಮನಸ್ಸಿನಲ್ಲಿ ಏನು ದುಃಖ ಇದೆ ನೋಡಪ್ಪ, ವಿಚಾರಿಸು, ಏನಾದ್ರು ಪರಿಹಾರ ಆಗಲಿ, ಬೆಳೆದ ಹುಡುಗ ಈಗ ದುಃಖಿತನಾಗಿರಬಾರ್ದು ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ರೋಮಿಯೋ ಬಂದ. ಬೆಲ್ವೋನಿಯೋ ರೋಮಿಯೋನ ಕರ್ಕೊಂಡು ಹೋದ. ಗೆಳೆಯ, ಯಾಕೆ ಸಪ್ಪಗಿದ್ದೀಯಾ, ಏನು ಚಿಂತೆ ಅಂತ ಹೇಳಿದಾಗ ಆತ ತನ್ನ ಗುಟ್ಟನ್ನು ಬಿಟ್ಕೊಟ್ಟ. ನೋಡು, ರೋಸಲೀನನ್ನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ಅವಳು ನನ್ನ ಪ್ರೀತಿಯನ್ನು ತಿರಸ್ಕರಿಸ್ಬಿಟ್ಲು. ನಾನೇನು ಮಾಡಲಿ, ನಾನು ಊಟ ತಿಂಡಿ ಮಾಡ್ತಾ ಇಲ್ಲ, ಹಿಂಗಾಗಿಬಿಟ್ಟಿದೆ. ಅಯ್ಯೋ ಹುಚ್ಚ, ರೋಸಲೀನ್ ಅಲ್ಲದಿದ್ದರೆ ಇನ್ನೂ ಬೇಕಾದಷ್ಟು ಚೆಡ್ವೇರು ನಮ್ಮ ನಗರದಲ್ಲಿದ್ದಾರೆ, ನಿನ್ನ ಕಡೆ ಹಾತೊರಿತಾರೆ, ಅವ್ರ ಕಡೆ ಗಮನ ಕೊಡೋದು. ಇಲ್ಲ ಇಲ್ಲ, ರೋಸಲೀನ್ ಇದ್ದರೆ ಮಾತ್ರ ಬದುಕ್ತೀನಿ ಅಂತ ಹಠ ಹಿಡಿದುಬಿಟ್ಟ. ಅಷ್ಟೊತ್ತಿಗೆ ಏನಾಗಿಬಿಟ್ಟಿದೆ, ಕ್ಯಾಪ್ಯುಲೆಟ್ ಮನೆತನ ಒಬ್ಬ ಸೇವಕ ಅವತ್ತು ಸಾಯಂಕಾಲ ಅವರ ಮನೆಯಲ್ಲೂ ದೊಡ್ಡ ಔತಣಕೂಟ ಇತ್ತು. ಅದಕ್ಕೆ ಆಹ್ವಾನ ಪತ್ರಿಕೆ ತಗೊಂಡು ಹೋಗ್ತಾ ಇದ್ದನು. ಇವರು ನೋಡಿ, ಆಹಾ ತರುಣರೇ, ನೀವು ನಮ್ಮ ಕ್ಯಾಪ್ಯುಲೆಟ್ ಮನೆತನ ಬಂಧುಗಳೇ ಆಗಿದ್ದರೆ ನೋಡಿ, ಸಾಯಂಕಾಲ ಇದೆ ಔತಣಕೂಟ, ನೃತ್ಯಕೂಟ ಇದೆ, ಪಾನೀಯ ಇದೆ, ಬನ್ನಿ ಸಂತೋಷ ಪಡಿ ಅಂತ ಹೇಳ್ತಾ ಇದ್ದ. ಜಾಣನಾದಂಥ ಬೆಲ್ವೋನಿಯೋ ಮೆಲ್ಲಿಗೆ ಅವನ ಹತ್ರ ಪಟ್ಟಿ ನೋಡಿ, ಅದರಲ್ಲಿ ಯಾರು ರೋಸಲಿನ ಹೆಸರು ಸಹಿತ ಆಹ್ವಾನಿತರ ಪಟ್ಟಿಲಿ ನೋಡ್ಕೊಂಡು ಬಿಟ್ಟ. ಅವನು ಕಳಿಸಿದ್ರು. ಹೇಳ್ದ, ನೋಡು ಗೆಳೆಯ, ಒಳ್ಳೆಯ ಅವಕಾಶ, ಈ ಔತಣಕೂಟಕ್ಕೆ ರೋಸಲಿನ ಬರ್ತಾಳೆ, ನೀನು ಅಲ್ಲಿಗೆ ಹೋಗ್ಬಿಡು, ನಿನ್ನ ಜೊತೆ ನಾವಿರ್ತೀವಿ. ಈಗ ನೀನು ಅವಳ ಹತ್ರ ಹೊಲಿಸ್ಕೊಂಡು ಪ್ರೇಮ ನಿವೇದನೆ ಮಾಡ್ಕೋ, ಹೀಗೆ ಒಣಗಬೇಡ ಅಂದಾಗ ಕೇಳ್ದ, ಅಲ್ಲ ನಿನಗೆ ಬುದ್ಧಿ ಇದೆ ಗೆಳೆಯ, ಯಾರು ನಮ್ಮ ಪರಮಶತ್ರು ಕ್ಯಾಪ್ಯುಲೆಟ್ ಮನೆಯ ಮನೆತನದಲ್ಲಿ ಅಲ್ಲಿ ನಡೆಯುವ ಅವರ ಮನೆ ಔತಣಕ್ಕೆ ನಾವು ಹೋದರೆ ಉಳಿಸ್ತಾರ, ಹೊಡೆದಾಟ ಆಗಿಬಿಡುತ್ತೆ, ಬೆಳಗ್ಗೆ ನೀನು ಗಟ್ಟೆ ನೋಡಿದೆಯಲ್ಲ ಅಂದಾಗ, ಗೆಳೆಯ ನನಗೆ ಗೊತ್ತು, ನೋಡು ಮರ್ಕ್ಯೂಷಿಯನ್ನು ಕರೆಯೋಣ, 3 ಜನ ಮಾರುವೆಷ್ಟಲ್ಲಿ ಹೋಗ್ಬೇಡ, ಕೆಲಸ ಶಾಸ್ತ್ರ ಕೂಡಲೇ ರೋಮಿಯೋ ಒಪ್ಕೊಂಡು ಬಿಟ್ಟ. ಸರಿ, ಇವರು ಸಿದ್ಧರಾಗ್ತಿದ್ದಾರೆ.
ಈ ಕಡೆಗೆ ಕ್ಯಾಪ್ಯುಲೆಟ್ ಮನೆಯಲ್ಲಿ ಏನಾಯಿತು ನೋಡೋಣ. ಕ್ಯಾಪ್ಯುಲೆಟ್ ಕುಟುಂಬದ ಯಜಮಾನ ಮಧ್ಯಾಹ್ನ ಒಬ್ಬ ಸುಂದರ ತರುಣ, ಏನು ಶ್ರೀಮಂತ ಮನಸ್ಸನ್ನು ಪ್ಯಾರಿಸ್ ಬಂದ. ಆತನು ಶೂರ ಧೀರ, ಅವನು 20-21 ವರ್ಷದವನು. ಒಡೆಯ, ನಂದೊಂದು ಆಸೆ ಇದೆ ನೋಡು, ನನ್ನ ಮನೆತನ ಶೌರ್ಯ ಗುಣದ ಬಗ್ಗೆ ನಿನ್ನ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಮಗಳು ಜೂಲಿಯೆಟ್ಟನ್ನು ಮದುವೆ ಆಗಲಿಕ್ಕೆ ಇಷ್ಟಪಟ್ಟಿದ್ದೀನಿ, ನಿನ್ನ ಅಭಿಪ್ರಾಯ ಏನು ಹೇಳು ಅಂತ. ನೋಡು, ನನ್ನ ಮಗಳ ಬಗ್ಗೆ ನಾವು ಮದುವೆ ಯೋಚನೆ ಮಾಡಿಲ್ಲ. ಅವಳು ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ಇಷ್ಟಂತೂ ನಿಜ, ನೀನು ಯೋಗ್ಯ ವರ. ನನ್ನ ಮಗಳು ತಿಳಿಸ್ತೀನಿ, ಅವಳು ಒಪ್ಪಿದರೆ ಮಾತ್ರ ನಿನ್ನ ಜೊತೆ ಮದುವೆ ಮಾಡಿಕೊಡ್ತೀನಿ ಅಂತ ಒಂದು ಕೆಲಸ ಮಾಡು. ಸಾಯಂಕಾಲ ಔತಣ ಕೂಟೇರಿ ನೀನು ಬಾ, ಅವಳಿಗೆ ಹೇಳಿರ್ತೀನಿ, ಇಬ್ಬರು ಕೂತ್ಕೊಂಡು ಮಾತುಕತೆ ಆಡಿ ನೀವಿಬ್ಬರು ಒಪ್ಪಿದರೆ ಮದುವೆ ಮಾಡಿಬಿಡೋಣ ಅಂತ. ಪ್ಯಾರಿ ಸಂತೋಷದಿಂದ ತನ್ನ ಮನೆಗೆ ಹೋಗಿಬಿಟ್ಟ. ಸಾಯಂಕಾಲ ಆಯಿತು, ಔತಣ ಕೂಟಕ್ಕೆಲ್ಲ ಸಿದ್ಧವಾಗಿಬಿಟ್ಟಿದೆ. ಅಷ್ಟೊತ್ತಿಗೆ ಏನಾಗಿದೆ, ಕ್ಯಾಪ್ಯುಲೆಟ್ ಈ ಪ್ಯಾರಿಸಿನ ವಿವಾಹದ ಪ್ರಸ್ತಾವವನ್ನು ತನ್ನ ಹೆಂಡತಿ ಹತ್ರ ಹೇಳಿದ್ದ. ಆಕೆ ಹೋಗಿ ತನ್ನ ಮಗಳಾದ ಜೂಲಿಯೆಟ್ ಹತ್ರ ಹೇಳಿದ್ಲು. ಈ ಪ್ರಸ್ತಾವನೆಗೆ ಅಲ್ಲಿದ್ದಂಥ ದಾದಿ ತುಂಬ ಪ್ರೀತಿ ಮಾಡೋಳು, ಯಾರನ್ನ, ಜೂಲಿಯೆಟ್ಟನ್ನು. ಸಣ್ಣದು ನೋಡ್ಕೊಂಡವಳು. ಅವಳಿದ್ಲು, ಹೌದು ಹೌದು ಒಡ್ತಿ, ಭಾಳ ಚೆಲುವ, ಒಳ್ಳೆ ಗುಣವಂತ, ನೋಡು ವಿಚಾರ ಮಾಡುವುದು. ಆಯ್ತಮ್ಮ, ನಾನು ಯಾರನ್ನೂ ಇಷ್ಟಪಡ್ತಾ ಇಲ್ಲ, ಸಾಯಂಕಾಲ ನೋಡ್ತೀನಿ, ಇಷ್ಟ ಆದರೆ ಹೇಳ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಇಷ್ಟು ವೇದಿಕೆ ಸಿದ್ಧವಾಗಿದೆ, ಎಲ್ಲ ಅತಿಥಿಗಳು ಬರ್ತಿದ್ದಾರೆ, ಆಗಲೇ ಕೂತಿದ್ದಾರೆ, ಸಂಗೀತ ಹರಿತಾ ಇದೆ. ಅಂದರೆ ಸಂಗೀತವನ್ನು ವಾದ್ಯಗಾರ ನುಡಿಸ್ತಾ ಇದ್ದಾರೆ. ಅತಿಥಿಗಳು ಬಂದರು, ಮಧುಪಾನ ನಡೀತಾ ಇದೆ, ನೃತ್ಯವೂ ಶುರುವಾಯಿತು. ರೋಸಲಿನ್ ನೋಡಲಿಕ್ಕೆ ಅಂತೇಳಿ ಮಾರುವೇಷದಲ್ಲಿ ಗೆಳೆಯರ ಜೊತೆಗೆ ಈ ಕೂಟದಲ್ಲಿ ಗುಟ್ಟಾಗಿ ಬಂದುಬಿಟ್ಟಿದ್ದಾನೆ ರೋಮಿಯೋ. ಆದರೆ ರೋಸಲಿನಲ್ಲಿ ಸಿಗಲೇ ಇಲ್ಲ. ಇವನು ಒಳಗೆ ಬಂದಾಗ ಏನಾಗಿಬಿಟ್ಟಿದೆ, ಸ್ವಲ್ಪ ಪಾನೀಯ ತಗೊಂಡು ಮಾತುಕತೆ ಆಡ್ತಾ ಇದ್ದಾರೆ. ಟೈಫಾಯ್ಡ್ ಇದ್ದಲ್ಲ, ಯಾರು ಕ್ಯಾಪ್ಯುಲೆಟ್ ಮಂತ್ರನ ಹತ್ತಿರದ ಬಂದು ಮಹಾ ದುಡುಕಿನ ತರುಣ ಜಗಳಗಡ್ಡ, ಅವನೇನು ಮಾಡಿಬಿಟ್ಟ, ನೋಡ್ದ ರೋಮಿಯೋನ, ಎಲ್ಲೋ ನೋಡ್ದಂಗಿದೆ, ಯಾರೂ ಗೊತ್ತಾಗಲಿಲ್ಲ. ರೋಮಿಯೋ ತನ್ನ ಗೆಳೆಯರ ಜೊತೆ ಮಾತಾಡಬೇಕಾದ್ರೆ ಧ್ವನಿಯಿಂದ ಗುರುತಿಸ್ಬಿಟ್ಟ, ಆಹಾ, ಈತ ನಮ್ಮ ಪರಮ ಶತ್ರು, ಯಾರು ಮಾಂಟ್ಯಾಗ್ಯೂ ಮನೆತ ರೋಮಿಯೋ ಇಲ್ಲೇನು ಮಾಡ್ತಿದ್ದಾನೆ, ಸಮಾರಂಭ ಹಾಳು ಮಾಡಕ್ಕೆ ಬಂದಿದ್ದಾನೆ, ನೀವು ಕೊಂದು ಬಿಡ್ತೀನಿ, ಕತ್ತಿ ತೆಗೆದು ಅವನು ಹಿರಿಯಕ್ಕೆ ಹೋಗಿಬಿಟ್ಟ. ಅಷ್ಟೊತ್ತಿಗೆ ಏನೂ ಗೊತ್ತಿಲ್ಲದೆ, ಯಾರು ಅಂತ ಗೊತ್ತಿಲ್ಲದೆ ನಮ್ಮ ಕ್ಯಾಪ್ಯುಲೆಟ್ ತಡೆದ, ಹುಚ್ಚ ಮೂರ್ಖ, ನೀನು ದುಡುಕು, ಬೆಳಗ್ಗೆ ಗಲಾಟೆ ಕಾರಣ ಆಗಿಬಿಟ್ಟಿದ್ಯಾ, ನೋಡು, ಯಾರು ಬಂದಿರಲಿ ಅವನ ಶತ್ರು ಅಲ್ಲ, ಅವನಿಗೆ ಮನೆ ಅತಿಥಿ ಇದ್ದಂಗೆ, ಸಂತೋಷ ಕೊಟ್ಟು ಹಾಳು ಮಾಡಬೇಡ, ನೀನು ಅವನ ಬಗ್ಗೆ ದ್ವೇಷ ಇದ್ದರೆ ಹೋಗು, ಹೊರಗಡೆ ಹೊಡೆದಾಡು, ನೀನು ಹೋಗು ಅಂತ ಅವನಿಗೆ ಹೊರದಬ್ಬಿಟ್ಟ. ನೋಡು ಯಜಮಾನ, ನಿನಗೆ ತೊಂದರೆ ಆಗತ್ತೆ ಅಂತ ಹೇಳಿ ಹೋಗಿಬಿಟ್ಟ. ನೃತ್ಯಕೂಟ ಮುಂದುವರೆದಿದೆ. ಆಗ ಅಪ್ಸರೆಯಂತಹ ಜೂಲಿಯೆಟ್ ಕೆಳಗಿಳಿದು ಬಂದಳು ಮಹಡಿಯಿಂದ. ಬಿಳಿ ಉಡುಪು ಧರಿಸಿದ್ದಾಳೆ, ಆಭರಣ ಧರಿಸಿದ್ದಾಳೆ, ಏನು ಹಂಸದಂಗೆ ನಡ್ಕೊಂಡು ಬರ್ತಿದ್ದಾಳೆ. ಏನಲ್ಲಿದ್ದವ್ರನ್ನ ಬೆರಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರೆ. ನಮ್ಮ ರೋಮಿಯೋ ಸಹಿತ ಜೂಲಿಯೆಟ್ ನೋಡೇ ಬಿಟ್ಟ, ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದಾನೆ. ಅವನ ಮನಸ್ಸಿನಲ್ಲಿದ್ದಂಥ ರೋಸಲೀನಳ ಚಿತ್ರ ಪೂರ್ಣ ಅಳಿಸೋಗಿ ಕಣ್ಣಿನ ಮೂಲಕ ಹೃದಯವನ್ನು ತುಂಬಿಟ್ಲು ರೋಮಿಯೋ ಜೂಲಿಯೆಟ್. ಈತ ಅಯ್ಯೋ ಯಾರೀಕೆ ಅಂದ್ರೆ ಗೊತ್ತಿಲ್ಲ ಈತನಿಗೆ, ಸುಂದರಿ ಅಂತ ಗೊತ್ತಾಯಿತು. ಅವಳು ಹಂಸದ ಹಾಗೆ ಬಳಕ್ತಾ ಬಂದಾಗ ಅವನು ಹೋದ, ಅವಳ ಹತ್ರ ಕೂತು ಅವಳ ಮುಂಗೇನು ಹಿಡ್ಕೊಂಡು, ಸುಂದರಿ, ಆಕಾಶದಿಂದ ಇಳಿದು ಬಂದ ಅಪ್ಸರೆ ಆಗಿದ್ದೀಯ, ಈ ಬಡವನಿಗೆ ನಿನ್ನ ಜೊತೆ ನರ್ತನ ಮಾಡುವ ಒಂದು ಅವಕಾಶ ಕೊಡ್ತೀಯಾ ಅಂಥೇಳಿ ಕೇಳ್ಕೊಂಡಾಗ ಇವನ ನಯ ವಿನಯ ಮಾತು ಕತೆ ಇಷ್ಟ ಆಗಿಬಿಡ್ತು. ಅಂದ್ಲು. ಇಬ್ಬರು ಸಹಿತ ನರ್ತನ ಮಾಡ್ತಾನೇ ಇದ್ದಾರೆ, ವಾದ್ಯ ಸಂಗೀತ ನುಡಿತಾನೇ ಇದೆ, ಮಧ್ಯ ಮಧುಪಾನ ಮಾಡ್ತಿದ್ದಾರೆ, ಅದೇನೇನೋ ಸರಸ ಸಲ್ಲಾಪ ಮಾಡ್ತಿದ್ದಾರೆ. ಒಬ್ರಿಗೊಬ್ರಿಗೆ ಈ ನರ್ತನದಲ್ಲಿ ಭಾಳ ಇಷ್ಟ ಆಗಿಬಿಟ್ರು. ಹೀಗೇ ಮುಂದುವರೆದಿದೆ, ಜನ ಬಂದು ಹೋಗಿ ಮಾಡ್ತಾನೇ ಇದ್ದಾರೆ. ಅಷ್ಟೊತ್ತಿಗೆ ದಾಸಿ ಬಂದವಳು, ಯಜಮಾನಿ ಕರೀತಾ ಇದ್ದಾರೆ ನಿಮ್ಮ ತಾಯಿ ಅಂತ ಕೂಡಲೇ ಅವಳು ಹೋದ್ಲು. ಈಗ ರೋಮಿಯೋಗೆ ಗೆಳೆಯರು ಹೇಳಿ ಹೊರಡೋಣ, ಅಪಾಯ, ರೋಸಲಿನ ಬೇರೆ ಕಾಣಿಸ್ಲಿಲ್ಲ ಅಂಥೇಳಿ. ಇವನಿಗೆ ಮನಸ್ಸಿಲ್ಲ, ಯಾರು ತಿಳ್ಕೊಳ್ಬೇಕು. ಒಬ್ಬ ಸೇವಕನಿಗೆ ಕೇಳ್ದ, ಯಾರಪ್ಪ ನರ್ತನ ಮಾಡ್ತಿದ್ಲಲ್ಲ ಸುಂದರಿ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ ಅಂದ್ಬಿಟ್ಟ. ಆಗಲ್ಲಿ ದಾದಿ ಬಂದಿದ್ಲಲ್ಲ, ದಾದಿ ಕೇಳ್ದ, ಅಮ್ಮ ಯಾರ ಚೆಲುವೆ ಅಂತ. ಯಾರು ಅಂತ ಗೊತ್ತಿಲ್ವಾ? ಕ್ಯಾಪ್ಯುಲೆಟ್ ಮನೆತನದ ಏಕೈಕ ಮಗಳು ಯಾರು, ಜೂಲಿಯೆಟ್ ಅಂದಾಗ ಇವನಿಗೆ ಎದೆ ದಸಕ್ಕಲ್ಲಿ ಬಿಡ್ತು. ಅಯ್ಯಯ್ಯೋ, ನಾನು ಹೃದಯ ತುಂಬಿ ಇಷ್ಟಪಟ್ಟೆ, ಆರಾಧಿಸಿದೆ, ಆದರೆ ಅವಳು ಯಾರು, ನಮ್ಮ ಪರಮ ಶತ್ರು ಕ್ಯಾಪ್ಯುಲೆಟ್ಟಿನ ಪುತ್ರಿ, ನನ್ನ ಪ್ರೇಮ ಸಫಲವಾಗೋದಿಲ್ಲ ಅಂಥೇಳಿ ನೊಂದ್ಕೊಂಡು ಅಲ್ಲಿದ್ದು ಹೋಗೇ ಬಿಟ್ಟ. ತಾಯಿಯನ್ನು ಭೇಟಿ ಮಾಡಿ ಓಡೋಡಿ ಬಂದಳು. ಯಾರು, ಜೂಲಿಯೆಟ್. ಅವಳ ಮನಸ್ಸಿನ ತುಂಬ ತನ್ನ ಜೊತೆಗೆ ನರ್ತನ ಮಾಡಿದ ಸುಂದರ ಕುಮಾರ ಉಳಿದು ಬಿಟ್ಟಿದ್ದಾನೆ. ಯಾರು ಅವನು ನೋಡಬೇಕು, ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಓಡಿ ಬಂದಳು. ಇಲ್ಲೇ ಇಲ್ಲ, ಎಲ್ಲೆಲ್ಲೋ ಹುಡುಕಿದ್ಲು.
ದಾದಿ ಕೇಳಿದ್ಲು, ಅಮ್ಮ ಯಾರು ನೋಡ್ತಿದ್ಯಾ? ಅದೇ ನಿನ್ನ ಜೊತೆ ಮಾತಾಡ್ತಿದ್ದ ಅವನು ಪೆಟ್ರುಶಿವ ಅಲ್ಲ, ಇವನು ಕೊಟ್ರೇಶಿವ ಮಗ ಅಲ್ಲ. ಓಹೋ ಇವನ, ಅಯ್ಯೋಯ್ಯೋ ಅವನು ನಮ್ಮ ಪರಮಶತ್ರು ಮಾಂಟೆಗ್ಯೂ ಅವನ ಮಗ ರೋಮಿಯೋ ಅಂದ್ಬಿಟ್ಲು. ಇವಳಿಗೂ ಹೃದಯಾಘಾತ. ಅಯ್ಯೋ, ನಾನು ಇಷ್ಟಪಟ್ಟು ಆರಾಧಿಸಿದಂತಹ ಸುಂದರ ತರುಣ ಶತ್ರುವಿನ ಮಗನೇ ಇಲ್ಲ, ನನ್ನ ಪ್ರೇಮ ಫಲಿಸೋದಿಲ್ಲ, ಒಪ್ಪಲ್ಲ, ನಮ್ಮಪ್ಪ ವಿರೋಧ ಮಾಡ್ತಾನೆ ಅಂಥೇಳಿ ನೊಂದ್ಕೊಂಡು ಹೋಗೇ ಬಿಟ್ಲು. ಜನ ಎಲ್ಲ ಹಿಂದಿರುಗಿದ್ದಾರೆ. ರೋಮಿಯೋ ಬದುಕೇ ಬೇಡ ಆಗಿಬಿಡ್ತು. ಗೆಳೆಯರ ಜೊತೆ ಹೋದರೂ ಸಹಿತ ಅವ್ರು ತಪ್ಪಿಸ್ಕೊಂಡು ಎಲ್ಲೆಲ್ಲೋ ಅಲಿಯಕ್ಕೆ ಶುರು ಮಾಡಿಬಿಟ್ಟ. ಮಧ್ಯರಾತ್ರಿ ಆಯಿತು. ಅವನ ಹೃದಯದ ತುಂಬ ರೋಸಲಿನ ಚಿತ್ರ ಕಿತ್ತು ಹೋಗಿ ಜೂಲಿಯಟ್ ತುಂಬ್ಕೊಂಡ್ಬಿಟ್ಟಿದೆ. ಅವಳು ನೋಡಬೇಕು ಮಾತಾಡಬೇಕು ಅಂತ ಹಾತೊರೀತಿದ್ದಾನೆ. ಹುಚ್ಚು ಸಾಹಸ ಕೈ ಹಾಕ್ಬಿಟ್ಟ. ಪ್ರೀತಿ ಮಾಡಿದ ಮೇಲೆ ಎಲ್ಲ ವಿವೇಕ ಹೋಗುತ್ತೆ, ಹುಚ್ಚು ಧೈರ್ಯ ಬಂದುಬಿಡುತ್ತೆ. ಸೀದಾ ಕ್ಯಾಪ್ಲೆಟ್ ಮನೆಗೆ ಹೋಗಿಬಿಟ್ಟ. ಅವನು ಕೋಟೆಯಲ್ಲಿ ಕಾವಲುಗಾರರು ಗೋಡೆ ಹಾರಿಕೊಂಡು ನಾಯಿಯನ್ನು ದಾಟಿಕೊಂಡು ಸೀದಾ ಬಂದಿದ್ದಾನೆ. ಮಧ್ಯರಾತ್ರಿ 12 ಗಂಟೆ, ಸ್ವಲ್ಪ ಬೆಳದಿಂಗಳಿದೆ. ಮಹಡಿ ಮೇಲ್ಗಡೆ ಒಂದು ಕೋಣೆಯಲ್ಲಿ ಮಾತ್ರ ದೀಪ ಉರಿತಾ ಇದೆ. ನೋಡ್ತಾನೆ ದೂರದಿಂದ ತನ್ನ ಆರಾಧ್ಯ ದೇವತೆ ಜೂಲಿಯಟ್ ಓಡಾಡ್ತಾ ಇದ್ದಾಳೆ. ಕಿಟಕಿ ಹತ್ತಿರ ಬಂದು ನಿಂತಲು. ಏನೋ ಗುಣಗುಡಿಸ್ತಿದ್ದಾಳೆ, ಏನೋ ಬಿಸಿ ಉಸಿರು ಬಿಡ್ತಿದ್ದಾಳೆ. ರೋಮಿಯೋ ರೋಮಿಯೋ ಅನ್ನೋದನ್ನು ಅವಳ ಬಾಯಲ್ಲಿ ಕೇಳುವ ಮೈಗೆ ರೋಮಾಂಚನವಾಗ್ಬಿಡ್ತು. ಅಯ್ಯೋ, ನನ್ನ ಹೆಸರನ್ನು ಹೇಳ್ತಿದ್ದಾಳೆ ಅಂದರೆ ಅಂದರೆ ಅವಳು ನನ್ನ ಪ್ರೀತಿಸ್ತಾ ಇರ್ಬೋದೇ? ಏನು ಹೇಳ್ತಾಳೆ ಕೇಳಲ್ಲ ಅಂತ ಕಾತರದಿಂದ ನಿಂತು. ರೋಮಿಯೋ ರೋಮಿಯೋ ಯಾಕೆ ನನ್ನ ಹೃದಯದಲ್ಲಿ ನೀನು ಸ್ಥಾನ ಪಡೆದು ಬಿಟ್ಟೆ? ನಾನು ಇದುವರೆಗೂ ಯಾವ ಗಂಡುಗಳನ್ನು ಇಷ್ಟಪಟ್ಟಿರಲಿಲ್ಲ. ನೀನು ನೋಡ್ತೀನಾಗ ಮೊದಲು ನೋಡ್ದಲ್ಲೇ ನನಗೆ ಪ್ರೇಮ ಹುಟ್ಟುಬಿಡ್ತು. ಆದರೆ ನೀನು ಎಲ್ಲ ಬಿಟ್ಟು ನನ್ನ ಶತ್ರು ಮಾಂಟೆಗ್ಯೂ ಮಂತಂದಲ್ಲಿ ಹುಟ್ಟಿದೆ. ನಾನು ನಿನ್ನ ಶತ್ರುವಾಗಿರೋ ಕ್ಯಾಪ್ಲೆಟ್ ಮಂತಲ್ಲಿ ಹುಟ್ಟಿದ್ದೀನಿ. 2 ಮಂತ್ರಗಳ ದ್ವೇಷ, ನಾವು ಯಾವಾಗ ಒಂದಾಗೋದು? ರೋಮಿಯೋ ಹೇಳು, ನಾನು ಪ್ರೀತಿಸ್ತಿದೀಯಾ ಅಂದಾಗ ಹೌದು ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಧ್ವನಿ ಬಂದ್ಬಿಡ್ತು. ಗಾಬರಿ ಆಯಿತು. ಯಾರು ಇಲ್ಲ ಅಂತ ತನ್ನಲ್ಲಿ ತಾನು ಮಾತಾಡ್ಕೊಳ್ತಿದ್ರೆ ಬಗ್ಗಿ ನೋಡಿದ್ಲು. ಅಷ್ಟೊತ್ತಿಗೆ ಗಿಡದ ಮರೆಯಲ್ಲಿದ್ದಂಥ ರೋಮಿಯೋ ಎದುರಿಗೆ ಬಂದ. ಸುಂದರಿ, ನಾನೇ. ನನ್ನ ಹೆಸರಕ್ಕೆ ನಾಚಿಕೆ ಆಗತ್ತೆ. ನೀನು ಯಾವ ಮನತನವನ್ನು ದ್ವೇಷ ಮಾಡ್ತಿದ್ಯೋ ಅದರ ಮಗ ನಾನು ರೋಮಿಯೋ. ಆದರೆ ಒಂದು ಸತ್ಯ ದೇವಿ, ನಾನು ನಿನ್ನ ಮನಸಾರಿ ಪ್ರೀತಿಸ್ತಿದ್ದೀನಿ. ನನ್ನ ಪ್ರೀತಿ ಸತ್ಯ 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 ಅಂತ ಹೇಳಿದಾಗ ಜೂಲಿಯಟ್ಟಿಗೆ ತುಂಬ ಸಂತೋಷ ಆಗ್ಬಿಡ್ತು. ರೋಮಿಯೋ, ನಿಜವಾ ನನ್ನ ಹೃದಯದಲ್ಲಿ ನಿಲ್ಲಿಸಿಬಿಟ್ಟಿದ್ಯಾ? ನೀನು ಬಿಟ್ಟಿರ್ಲಾರೆ. ಅಯ್ಯೋ, ಏನು ಮಾಡಲಿ ಅಂತಿದ್ದಾಗ ನಾವು ಹೊಂದಾಗೋದು ಹೇಗೆ? ನೀನು ನಿಜವಾಗ್ಲೂ ಭಗವಂತನಿಗೂ ಪ್ರೀತಿಸ್ತಿದ್ಯಾ ಅಂದಾಗ ನಿಜವಾಗ್ಲೂ ಪ್ರೀತಿಸ್ತೀನಿ ಜೂಲಿಯಟ್. ಹಾಗಾದರೆ ಒಂದು ಕೆಲಸ ಮಾಡ್ತೀಯಾ? ನೋಡು, ನಾಳೆ ನೀನು ಬೇಗ ನಾವು ಮದುವೆ ಆಗಿಬಿಡ್ಬೇಕು. ಇಲ್ಲಿ ಅಂದರೆ ಈ 2 ಮನಸ್ಸಿನ ದ್ವೇಷ ನಮ್ಮನ್ನು ಒಟ್ಟಾಗಿರೋಕೆ ಬಿಡೋದಿಲ್ಲ. ನಾವು ಮದುವೆ ಹೇಗಾಗೋದು ಹೇಳು ಅಂತ ಹೇಳಿದೆ. ನೋಡು, ನಾಳೆ ಬೆಳಗ್ಗೆ ನಾನು ಮದುವೆ ಎಲ್ಲಿ ಏನು ಅಂತ ತೀರ್ಮಾನ ಮಾಡ್ತೀನಿ. ನಿನ್ನ ದಾದಿಯನ್ನು ನನ್ನ ಮನೆಗೆ ಕಳಿಸು, ಅವಳಿಗೆ ಹೇಳ್ತೀನಿ, ಅವಳ ಜೊತೆಗೆ ಬಂದುಬಿಡು, ಇಬ್ಬರು ಮದುವೆ ಆಗೋಣ ಅನ್ಕೋ. ರೋಮಿಯೋ, ನನ್ನ ಪ್ರೀತಿಯ ರೋಮಿಯೋ, ಬರೀ ಅಮ್ಮ ಕರಿತಿದ್ದಾಳೆ, ಹೋಗ್ತೀನಿ ಅಂತ ಹೋದ್ಲು. ಮತ್ತೆ ಓಡ ಬಂದ್ಲು. ಮತ್ತೆ 2 ಜೀವಗಳು ಕೂತ್ಕೊಂಡು ಅವನ ಮೇಲೆ ಇವಳು ಅವಳ ಮೇಲೆ ಏನೇನೋ ವಿನಿಮಯ ಮಾಡಿಕೊಂಡ್ರು. ಬೆಳಕಾಗ್ತಾ ಇದೆ, ಹೋಗು ಅಂತ ಮತ್ತೆ ಕೇಳಿದ್ಲು. ಬಾಯಲ್ಲಿ ನೀನು ಅದು ಹೆಂಗೆ ಬಂದು ನಮ್ಮನೆ ಇಷ್ಟೆಲ್ಲ ಕಾವಲಿ ನಕ್ಕ ನಿನ್ನ ಪ್ರೀತಿ ನನ್ನನ್ನು ಎಲ್ಲ ಅಪಾಯಗಳನ್ನು ದಾಟೋ ಹಾಗೆ ಮಾಡ್ತು ಅಂದಾಗ ಅಯ್ಯೋ, ನನಗಾಗಿ ಎಷ್ಟು ಕಷ್ಟವನ್ನು ಅನುಭವಿಸ್ತಿದ್ದಾನೆ ಅಂತೇಳಿ ಕಳಿಸ್ಕೊಟ್ಲು. ಸೀದಾ ರಾತ್ರಿಯೆಲ್ಲ ನಿದ್ದೆ ಮಾಡೇ ಇಲ್ಲ. ಸೀದಾ ಚರ್ಚಿಗೆ ಹೋದ ರೋಮಿಯೋ. ಚರ್ಚ್ನಲ್ಲಿ ಅಲ್ಲಿರೋ ಫಾದರ್ ಲಾರೆನ್ಸ್ ಅಂಥೇಳಿ ಬಹಳ ಹೃದಯವಂತ ಧರ್ಮಾತ್ಮ. ಆತನಿಗೆ ರೋಮಿಯೋ ಅಂದರೆ ತುಂಬ ಅಭಿಮಾನ, ಪ್ರೀತಿ. ರೋಮಿಯೋಗೂ ಸಹಿತ ಇವರು ಕಂಡ್ರೆ ಬಹಳವಾದಂಥ ಗೌರವ, ಅಭಿಮಾನ. ತನ್ನ ಎಲ್ಲ ರಹಸ್ಯಗಳನ್ನು ಅವರಲ್ಲಿ ಹೇಳ್ಕೊಳ್ತಿದ್ದ. ಅವನು ಬೆಳಗ್ಗೆ ರಾತ್ರಿಯಲ್ಲಿ ಯುದ್ಧ ಮಾಡಿದ್ರೆ ಕಣುಕೆಂಪು ಮಾಡ್ಕೊಂಡು ಬಂದಾಗ ಕೇಳಿದರು, ಯಾಕೆ ರೋಸಲಿನ ಪ್ರೇಮದಲ್ಲಿ ಇನ್ನೂ ನೀನು ನಿದ್ದೆಗೆಡೋಂಗಾಯ್ತಾ ಅಂತ ಹೇಳಿದಾಗ, ಇಲ್ಲ ಫಾದರ್, ನಾನು ರೋಸಲಿನ ಮರೆತು ಬಿಟ್ಟಿದ್ದೀನಿ. ನೋಡಿ ಹೀಗೀಗಾಯಿತು, ನನ್ನ ಮುಂದೆ ಈ ಸಮಸ್ಯೆ ಇದೆ. ಆ ಎಳೆಯ ಜೀವ ಅಲ್ಲಿ ಕ್ಯಾಪ್ಲೆಟ್ ಪುತ್ರಿಯನ್ನು ಪ್ರೀತಿಸುತ್ತಿದ್ದಾಳೆ ಫಾದರ್. ರೋಸಲಿನ್ ಮರ್ತಿದ್ದೀನಿ. ನಾನು ಅವಳನ್ನು ಖಂಡಿತ ಇನ್ಯಾವತ್ತೂ ನೆನೆಯವಲ್ಲ. ನನ್ನನ್ನು ಚಂಚಲ ಸ್ವಭಾವದ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ನನ್ನ ಮನಸ್ಸು ಜೂಲಿಯಟ್ನಲ್ಲಿದೆ. ನಾವಿಬ್ಬರು ಮದುವೆ ಆಗದೆ ಇದ್ರೆ ಸತ್ತೋಗ್ಬಿಡ್ತೀವಿ. ದಯವಿಟ್ಟು ನಮ್ಮ ಮದುವೆಗೆ ಸಹಾಯ ಮಾಡಿ ಫಾದರ್ ಅಂತೇಳಿ ಕೈ ಮುದ್ದು ಬೇಡ್ಕೊಂಡ. ಆಯ್ತು ರೋಮಿಯೋ, ನೀನು ಚಂಚಲ ಸ್ವಭಾವದೇನೋ ರೋಸಲಿನ ಬಿಟ್ಟು ಜೂಲಿಯಟ್ಟಿಗೆ ಪ್ರೀತಿ ಅಂತೇಳಿ ಮೋಸ ಮಾಡ್ತೀನಿ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮಾತಿನಲ್ಲಿ ಸತ್ಯ ಇದೆ. ಏನು ಯೋಚನೆ ಮಾಡಬೇಡ, ಒಂದು ಕೆಲಸ ಮಾಡು, ಇವತ್ತು ಮಧ್ಯಾಹ್ನ ಗುಟ್ಟಾಗಿ ಇಬ್ಬರು ಬರ್ರಿ, ಒಬ್ಬ ಸಾಕ್ಷಿ ಕರ್ಕೊಂಬರ್ರಿ, ಮದುವೆ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು. ಸರಿ, ಹಾಗೆಯೇ ದಾದಿ ಬಂದು ದಾದಿ ಹತ್ರ ಮಧ್ಯಾಹ್ನ ನೀನು ಜೂಲಿಯಟ್ಟನ್ನು ಕರ್ಕೊಂಬ ಅಂತ ಹೇಳ್ದ. ಅದೇ ರೀತಿ ಚರ್ಚಿಗೆ ಜೂಲಿಯಟ್ ದಾದಿ ಜೊತೆ ಬಂದಳು. ಫಾದರ್,
ಲಾರೆನ್ಸ್ ಅವರು ಇಬ್ಬಿಬ್ಬರು ಸಹಿತ ಸಂಕ್ಷಿಪ್ತವಾಗಿ ಮದುವೆ ಮಾಡಿಸ್ಬಿಟ್ರು. ಮಕ್ಕಳೇ, ನೀವಿಬ್ಬರು ದಂಪತಿಗಳಾಗಿದ್ದೀರಾ, ಸುಖವಾಗಿ ಬಾಳಿ ಅಂತ ಹರಿಸಿ ಕಳಿಸಿದರು. ಆಗ ದಾದಿಗೆ ಹೇಳ್ದ, ನೋಡು ರಾತ್ರಿ ಬರ್ತೀನಿ, ಅವಳ ಕೋಣೆಗೆ ಬರಬೇಕು, ಕೆಳಗಡೆಯಿಂದ ಹತ್ತೋದಕ್ಕೆ ನೀನು ನೂಲಿನ ಏಣಿಯನ್ನು ಹಾಕಿರು ಅಂತ ಹೇಳ್ದ. ಸಂತೋಷವಾಗಿ ಜೂಲಿಯೆಟ್ ಹೋದ್ಲು. ನನ್ನ ಪ್ರಿಯತಮ ಈಗ ನನ್ನ ಗಂಡನಾಗಿಬಿಟ್ಟಿದ್ದಾನೆ, ನಾವಿಬ್ಬರು ದಂಪತಿಗಳಾಗಿದ್ದೀವಿ, ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಅಂದ್ಕೊಳ್ಳೋದೊಂದು, ಆಗೋದೊಂದು. ರೋಮಿಯೋ ಸೀದಾ ಹೋದ ಮನೆ ಕಡೆಗೆ ಹೋಗ್ತಾ ಇದ್ದಾನೆ. ಅಲ್ಲೊಂದು ದುರಂತ ಘಟನೆಗೆ ಇದು ಕಾರಣ ಆಗಿಬಿಡ್ತು. ಇವನ ಗೆಳೆಯ ಬಂದು ಬೆಲ್ಬೋನಿಯೋ ಇದ್ದಾನೆ, ಜೊತೆಗೆ ಮರ್ಕ್ಯೂಷಿಯೋ ಇದ್ದಾರೆ. ಅವರಿಬ್ಬರು ಬರ್ತಾ ಇರಬೇಕಾದ್ರೆ ಇದೇ ದುಡುಕಿನ ತರುಣ ಮಹಾ ನೀಚ ಯಾರು ಕ್ಯಾಪ್ಲೆಟ್ ಮಂತಂದವನು ಅವನು ಇವರಿಗೆ ಎದುರಾಗಿಬಿಟ್ಟ. ಈ ಬೆಲ್ಬೋನಿಯೋ ಮತ್ತು ಮರ್ಕ್ಯೂಷಿಯೋ ಇಬ್ಬರು ಸಹಿತ ರೋಮಿಯೋನ ಗೆಳೆಯರು ಅಂತ ಗೊತ್ತು. ಹೋಗಿ ಅವರನ್ನು ಹಂಗಿಸ್ತಾ ಪರಿಪರಿಯಾಗಿ ಛೇಡಿಸ್ದ, ನೀವೆಲ್ಲ ಹಾಗೆ ಹೀಗೆ ಅಂತೇಳಿ ನಿಂದಿಸ್ತಾ ಇದ್ದಾನೆ. ರೋಮಿಯೋ ಹೋದ, ಜಗಳ ಬಿಡಿಸ್ದ. ಗೆಳೆಯ, ನನಗೆ ಯಾವ ಮಂತ್ರನ ಬಗ್ಗೆ ದ್ವೇಷ ಇಲ್ಲ, ನಾನು ನಿನ್ನನ್ನು ಗೌರವಿಸ್ತೀನಿ, ಪ್ರೀತಿಸ್ತೀನಿ ಅಂತ ಹೇಳ್ದ. ಯಾಕೆ? ಈಗಿನ್ನೂ ಆತನಿಗೆ ಯಾವುದು ಕ್ಯಾಪ್ರೆಟ್ ಮಂತ್ರದ ಹೆಣ್ಣನ್ನು ಮದುವೆ ಆಗಿಬಿಟ್ಟಿದ್ದಾನೆ, ದ್ವೇಷ ಹೇಗೆ ಮಾಡ್ತಾನೆ. ಆದರೆ ಟೈಬಾಲ್ಟ್ ಪರಮನೀಚ ಕೇಳಲೇ ಇಲ್ಲ. ಪರಿಪರಿಯಾಗಿ ರೋಮಿಯೋ ನಿಲ್ಲಿಸಿದಾಗ ರೋಮಿಯೋ ಕ್ಷಮಿಸಿದ್ದು ಸಹಿತ ಮರ್ಕ್ಯೂಷಿಯೋ ಕ್ಷಮಿಸ್ತಿಲ್ಲ, ನೀನು ಕೊಂದು ಬಿಡ್ತೀನಿ, ಕತ್ತಿ ಹಿಡ್ಕೊಂಡು ಮುಂದಕ್ಕೆ ಹೋದ. ಆಗ ಬೆಲ್ಬೋನಿಯೋ ರೋಮಿಯೋ ಅವನ ಕೈ ಹಿಡ್ಕೊಂಡು ಎರಡೂ ಭುಜ ಹಿಡ್ಕೊಂಡು ಹಿಂದಕ್ಕೆ ಎಳಿತಾ ಇದ್ದಾರೆ. ನೀಚನಾದಂತಹ ಈ ಟೈಬಾಲ್ಡ್ ಇದೇ ಸಮಯ ನೋಡಿ ರೋಮಿಯನ ಎರಡೂ ಕೈಗಳ ನಡುವೆ ಕತ್ತಿ ಹಾಕಿ ಮರ್ಕ್ಯೂಷಿಯೋನ ಇರದೇ ಬಿಟ್ಟ. ಮರ್ಕ್ಯೂಷಿಯೋ ಕುಸ್ತು ಬಿದ್ದ. ಅಲ್ಲಿಂದ ಟೈಬಾಲ್ಡ್ ಪಲಾಯನ ಮಾಡಿಬಿಟ್ಟ. ಅಯ್ಯೋ ಅಯ್ಯೋ ಅಂತ ಹೇಳಿ ಒಂದು ಕಟ್ಟೆ ಮೇಲೆ ನೀರು ಹಾಕ್ತಿದ್ದಾರೆ. ವೈದ್ಯರು ಕರೆಸೋ ವ್ಯವಸ್ಥೆ ಮಾಡೋಷ್ಟೊಲ್ಲಿಗೆ ಗೆಳೆಯ ಮರ್ಕ್ಯೂಷಿಯನ್ನ ಕಳ್ಕೊಂಡೇ ಬಿಟ್ಟ ರೋಮಿಯೋ. ಅಯ್ಯೋ ಅಂತ ದುಃಖಿಸ್ತಿದ್ದಾರೆ. ನೀಚನಾದಂಥ ಟೈಬಾಲ್ಟ್ ಮತ್ತಲ್ಲಿ ಬಂದ. ದುಷ್ಟ ಸತ್ತ, ನೋಡು ನನ್ನ ಜೊತೆ ಕತ್ತಿ ಕಾಳಕ್ಕೆ ಬಾ, ನಿನ್ನನ್ನು ಕೊಲ್ತೀನಿ ಎಂದು ಬಿಟ್ಟ. ಎಷ್ಟು ಸಹನೆಯಿಂದ ಇರಬೇಕು ಅಂದರೂ ಸಹಿತ ಆಗಲೇ ಇಲ್ಲ. ಗೆಳೆಯನ ಸಾವು ತನ್ನ ಪುರುಷತ್ವಕ್ಕೆ ವೀರತ್ವಕ್ಕೆ ಸವಾಲನ್ನು ಕೇಳಿ ಅದನ್ನು ಸ್ವೀಕಾರ ಮಾಡೇ ಬಿಟ್ಟ. ಟೈಬಾಲ್ಟ್ ಮತ್ತು ರೋಮಿಯೋ ಇಬ್ಬರ ನಡುವೆ ಘೋರ ಕತ್ತಿ ಕಾಳಗ ನಡೆಯಿತು. ಶೂರನಾದಂತಹ ನಮ್ಮ ರೋಮಿಯೋನ ಪ್ರಹಾರದಿಂದ ಟೈಬಾಲ್ಟ್ ಕುಸಿದು ಸತ್ತೇ ಹೋಗಿಬಿಟ್ಟ. ಏನೋ ಹೋಗಿ ಏನಾಯಿತು ಅಂತ ವಿವೇಕಿಯಾದ ಬೆಲ್ಲುವನಿಗೆ ಗೊತ್ತಾಯ್ತೇನೋ ಅಪಾಯ ಆಗುತ್ತೆ, ಜನ ಸೇರ್ತಾರೆ, ಎರಡು ಗುಂಪು ಸೇರುತ್ತೆ, ರೋಮಿಯೋಗೆ ಆಪತ್ತು, ರೋಮಿಯೋ ಹೋಗು, ಎಲ್ಲರೂ ಗುಟ್ಟ ಗಡ್ಕೋ, ನಾನೆಲ್ಲ ನೋಡ್ತೀನಿ, ನಿಭಾಯಿಸ್ತೀನಿ ಅಂತ ಅವನು ಕಳಿಸೇ ಬಿಟ್ಟ. ಎಲ್ಲ ಜನ ಸೇರಿದ್ರು, ದೂರ ಹೇಳ್ತಿದ್ದಾರೆ. ಈ ರಾಜನು ಬಂದ, ಏನಾಯಿತು ಏನಾಯಿತು ಅಂದಾಗ ಬೆಲ್ಲುವನು ಹೇಳ್ದ, ಮಹಾಪ್ರಭು ಹಿಂಗಾಯಿತು, ಮೊದಲು ಈ ಥರ ಮಾಡಿ ಟೈಬಾಲ್ಟು ಇವನನ್ನು ನಮ್ಮ ಮರ್ಕ್ಯೂಷಿಯನ್ ಕೊಂದ, ಬೇಡ ಬೇಡ ಅಂದು ಸಹಿತ ಆಹ್ವಾನ ಮಾಡ್ದ, ಕತ್ತಿ ಕಾಳಗ ಮಾಡೋಣ ಅಂಥೇಳಿ. ಆಗ ಆ ಕತ್ತಿ ಕಾಳದಲ್ಲಿ ರೋಮಿಯೋನಿಂದ ಈ ಟೈಬಾಲ್ಟ್ ಸತ್ತ. ಇದರಲ್ಲಿ ರೋಮಿಯೋ ತಪ್ಪಿಲ್ಲ ಅಂತ. ಆದರೆ ಕ್ಯಾಪ್ಲೆಟ್ ಯಜಮಾನಿ ಇದ್ಲಲ್ಲ, ಲೇಡಿ ಕ್ಯಾಪ್ಲೆಟ್ ಬಂದೋಳು, ಇಲ್ಲ ಇವನು ಸುಳ್ಳು ಹೇಳ್ತಿದ್ದಾನೆ, ತನ್ನ ಗೆಳೆಯನ ಬಗ್ಗೆ ನಾನು ನೋಡಿದ್ದೀನಿ, ಸುಳ್ಳೆ ಹೇಳಿ 20 ಜನ ಜೊತೆ ರೋಮಿಯೋ ನಮ್ಮ ಬಂದು ಟೈಬಾಲ್ಟನ್ನು ಕೊಂದಿದ್ದಾನೆ ಅಂದ್ಕೊಳ್ಳಿ. ರಾಜನಿಗೆ ತಲೆ ಕೆಟ್ಟು ಹೋಗಿತ್ತು. ಸಾಕು ಸಾಕು ನಿಲ್ಲಿಸಿ, ರೋಮಿಯೋನಿಂದ ಟೈಬಾಲ್ಟ್ ಸತ್ತಿದ್ದು ಹೌದು 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 ಅಂದ್ಬಿಟ್ರು. ನೋಡಿ, ಇದು ನಡಿಬಾರ್ದು. ರೋಮಿಯೋ ನಾಳೆ ಬೆಳಗ್ಗೆ ಸೂರ್ಯೋದೊಳಗೆ ನನ್ನ ರಾಜ್ಯದಲ್ಲಿ ಇರಬಾರ್ದು, ಗಡಿಪಾರು ಆಜ್ಞಾಪಿಸಿದ್ದೀನಿ, ನಿಮಗೆಲ್ಲ ಪುಂಡುಗಂಧ ವಿಚ್ಚಿದ್ದೀನಿ, ನಡೀರಿ ಅಂತೆಲ್ಲರೂ ಕಳಿಸ್ಬಿಟ್ಟ. ಮದುವೆಯಾಗಿ 2 ಗಂಟೆಗಳಲ್ಲಿ ರೋಮಿಯೋ ಗಡಿಪಾರಾಗೋ ಕಠೋರ ಆಜ್ಞೆ. ರೋಮಿಯೋಗಿದು ಗೊತ್ತಾಯಿತು. ಸೀದಾ ಫಾದರ್ ಹತ್ರ ಹೋದ. ಫಾದರ್, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ ನೋಡಿ, ಈಗಿನ್ನೂ 2 ಗಂಟೆ ತೆಗೆದು ನಾನು ಮದುವೆ ಮಾಡ್ತಿದ್ರಿ, ಗಡಿಪಾರು, ನಾನು ಹೇಗೆ ಬದುಕಲಿ, ನಾನು ಸತ್ತು ಹೋಗ್ಬಿಡ್ತೀನಿ, ಬದುಕಲ್ಲ. ಜೂಲಿಯೆಟ್ ನೋಡಿದೆ, ನಾನು ಬದುಕೋದಿಲ್ಲ, ಜೂಲಿಯೆಟ್ ಸಹಿತ ನನ್ನಿಂದ ದೂರ ಇರಲ್ಲ ಅಂತ ಕಣ್ಣೀರು ಹಾಕಿಬಿಟ್ಟ. ನೋಡು ರೋಮಿಯೋ, ಯೋಚನೆ ಮಾಡು, ಯಾವತ್ತೂ ಸಹಿತ ವಿಧಿ ಈಗಲೂ ಸಹಿತ ನಿನಗೆ ಸಹಕಾರಿಯಾಗಿದೆ. ವಿವೇಕ ತನ್ಕೋ ನಾನು ಹೇಳೋ ಮಾತು ಕೇಳು. ನೋಡು, ನಿನಗೂ ಟೈಬಾಲ್ಟ್ಗೂ ಕತ್ತಿ ಕಾಳಗ ಆಯಿತು. ಯಾರು ಬೇಕಾದ್ರೂ ಗೆಲ್ಲಬೋದಿತ್ತು, ಸಾಯ್ಬೋದಿತ್ತು. ವಿಧಿ ನಿನಗೆ ಸಹಾಯ ಮಾಡ್ತು, ಟೈಬಾಲ್ಟ್ ಸತ್ತ, ನೀನು ಉಳ್ಕೊಂಡಿದ್ದೀಯ. ಅಂದರೆ ಅರ್ಥ ನಿನಗೆ ಸಹಕಾರಿಯಾಗಿದೆ ವಿಧಿ ಅಂತ. ಆಯಿತು, ಮಹಾರಾಜರು ಏನು ಮಾಡಿದರು, ನೀನು ಟೈಬಾಲ್ಟನ್ನು ಹತ್ಯೆ ಮಾಡಿದ್ದಕ್ಕೆ ನಿನಗೆ ಗಲ್ಲು ಶಿಕ್ಷೆ ವಿತ್ತಿಲ್ಲ, ಗಡಿಪಾರು. ನೋಡು, ಕಷ್ಟ ಇದೆ, ಆದರೆ ಎದುರಿಸ್ಲಿಕ್ಕಾಗದೇ ಇರೋ ಅಸಾಧ್ಯ ಅಲ್ಲ. ನಾನು ಹೇಳೋ ಉಪಾಯ ಕೇಳು. ನೀನು ನಾಳೆ ಬೆಳಗ್ಗೆನೆ ಮಾಂಟಿವಾಕ್ ಹೋಗಿಬಿಡು, ಪಕ್ಕದ ರಾಜ್ಯ, ಗಡಿಪಾರಾದಂಗಾಗತ್ತೆ, ಹತ್ತಿರದಲ್ಲೇ ಇರ್ತೀಯ. ನೀನು ನಿನ್ನ ಸುದ್ದಿ ನನಗೆ ಕಳಿಸು, ನಿನ್ನ ಪ್ರಿಯತಮೆಯ ಪತ್ನಿಯ ಸುದ್ದಿಯನ್ನು ನಾನು ನಿನಗೆ ಕಳಿಸ್ತೀನಿ. ಸ್ವಲ್ಪ ದಿನ ಆಗಲಿ, ಸ್ವಲ್ಪ ಒತ್ತಡ ಹಾಕೋಣ, ಆಮೇಲೆ ನಿನ್ನ ಗಡಿಪಾರಾಜ್ಞೆ ರದ್ದಾಗತ್ತೆ, ನೀವಿಬ್ಬರು ಒಟ್ಟಾಗ್ಬೋದು, ಸಮಾಧಾನ ಮಾಡಿದರು. ನೋಡು,
ಹೋಗು ಮಗು, ಅವಳು ಒದ್ದಾಡ್ತಿರ್ತಾಳೆ. ರಾತ್ರಿ ನಿನ್ನ ಪತ್ನಿ ಆ ಮಗು ಜೂಲಿಯೆಟ್ಟನ್ನು ಸಂತೈಸಿ ಹೋಗು ಅಂತ ಎಚ್ಚರಿಕೆ ಕೊಟ್ಟರು. ಹಾಗೆ ರೋಮಿಯೋ ರಾತ್ರಿ ಬಂದ. ನೂಲಿನ ಏಣಿಯನ್ನು ಹತ್ಕೊಂಡು ಜೂಲಿಯೆಟ್ಟನ ಕೋಣೆಗೆ ಹೋದ. ಇಬ್ಬರು ಎಲ್ಲ ಒಬ್ರಿಗೊಬ್ರು ವಿಷಯ ಹೇಳ್ಕೊಂಡ್ರು. ನೋಡು, ಟೈಫಾಯ್ಡ್ ಬಗ್ಗೆ ನನಗೆ ಯಾವ ದ್ವೇಷ ಇರಲಿಲ್ಲ, ಹಿಂಗಾಯ್ತು ಅಂತ ಹೇಳಿದ್ರೆ ನನಗೆ ಗೊತ್ತು. ದಾಸಿ ಹತ್ರ ನಾನು ಅದೇ ಹೇಳಿದೆ, ರೋಮಿಯೋ ತಪ್ಪು ಮಾಡಿಲ್ಲ, ಟೈಫಾಯ್ಡ್ ನಮ್ಮ ಬಂಧು ಆದ್ರೇನು ತಪ್ಪು ಮಾಡಿದ್ದಾನೆ, ಹಾಗಾಗಿ ಹೀಗಾಗಿದೆ ಅಂತ ಹೇಳಿದ್ದೆ. ಅಯ್ಯೋ ಅಂಥೇಳಿ ಪರಸ್ಪರ ಒಬ್ರಿಗೊಬ್ರು ಅಪ್ಪಿಕೊಂಡ್ರು, ಕಣ್ಣೀರು ಹಾಕಿದ್ರು. ಆಗ ಅವನು ಫಾದರ್ ಹೇಳಿದ್ದನ್ನು ಹೇಳ್ದ, ನೋಡು, ನಾನು ಮಾಂಟಿವೋದಲ್ಲಿ ಇರ್ತೀನಿ, ಯೋಚನೆ ಮಾಡಬೇಡ, ಸುದ್ದಿ ಕಳಿಸ್ತಿರ್ತೀನಿ, ಒಳ್ಳೆ ಕಾಲ ಬರುತ್ತೆ, ಅವಾಗ ಒಂದಾಗೋಣ ಅಂಥೇಳಿ ರಾತ್ರಿಯೆಲ್ಲ ಮಲಗದೆ ಮಾತನಾಡ್ತಾ ಕಳೆದು ಬಿಟ್ರು. ಬೆಳಕಾಯ್ತು, ಹೋಗು ರೋಮಿಯೋ, ಮತ್ತೇನಾದ್ರು ಅಪಾಯ ಆಗುತ್ತೆ ಯಾರು ನೋಡಿದ್ರಿ ಅಂಥೇಳಿ ಕಳಿಸ್ತಾರಲೇ ತನ್ನ ಗಂಡನನ್ನು ಕಳಿಸ್ಕೊಟ್ಲು. ರೋಮಿಯೋ ಹೋಗಿ ಹೋಗಿ ಮಾಂಟಿವೋ ಸೇರಿಕೊಂಡೇ ಬಿಟ್ಟ. ಆದರೆ ಈ ಕಡೆಗೆ ಇನ್ನೊಂದು ಹೊಸ ಆಪತ್ತು ಇವರಿಬ್ಬರ ವೈವಾಹಿಕ ಜೀವನಕ್ಕೆ ಅಪ್ಪಳಿಸ್ತು. ಟೈಬಾಲ್ಡ್ ಸತ್ತು ಹೋಗಿಬಿಟ್ಟಿದ್ದಾನೆ. ಅವನ ಸಂಸ್ಕಾರಕ್ಕೆಲ್ಲ ಸೇರಿ ಮುಗಿಸಿದ್ದಾರೆ. ಅವತ್ತು ಬುಧವಾರ ಸೀದಾ ಪ್ಯಾರಿಸ್ ತನ್ನ 4 ಜನ ಗೆಳೆಯರ ಜೊತೆಗೆ ಬೆಳಗ್ಗೆನೇ ಬಂದುಬಿಟ್ಟಿದ್ದಾನೆ. ಯಾರ ಮನೆಗೆ? ಕ್ಯಾಪ್ಲೆಟ್ ಮನೆ. ಕ್ಯಾಪ್ಲೆಟ್ ಇನ್ನು ತಡೆಯಲ್ಲ, ನಮ್ಮ ರಾಜ್ಯದಲ್ಲಿ ಏನೇನೋ ಆಗ್ತಾ ಇದೆ ಅನಾಹುತಗಳು, ನಾನು ನಿನ್ನ ಮಗಳು ಗುರುವಾರ ನಾಳೆ ಚೆನ್ನಾಗಿದೆ, ನಿನ್ನ ಮಗಳು ಕೊಟ್ಟು ಮದುವೆ ಮಾಡು ಅಂತ ಹಠ ಹಿಡಿದುಬಿಟ್ಟೆ. ಅನ್ನಿಸ್ತು ಕ್ಯಾಪ್ಲೆಟ್ಗೆ ಇದು ಒಳ್ಳೆಯದು ಅಂತ, ಆಯಿತು ಅಂತ ಮಾತು ಕೊಟ್ಬಿಟ್ಟೆ, ಹೋಗು ನಾಳೆನೇ ಮದುವೆ ಅಂತ. ತಕ್ಷಣ ಹೆಂಡತಿ ಕರೆದ, ನೋಡು ಮಗಳಿಗೆ ಹೇಳು ಜೂಲಿಯೆಟ್ಟಿಗೆ ನಾಳೆನೇ ಮದುವೆ ಸಿದ್ಧ ಆಗಲಿ ಅಂತ. ಅವಳಿಗೆ ಗಾಬರಿ ಆಯ್ತು, ಇದೇನು ಗಡಿಬಿಡಿ, ಮಗಳು ಹೆಂಗೆ ಸ್ವೀಕರಿಸ್ತಾಳೆ. ಸೀದಾ ಹೋದ್ಲು, ಮಗಳಿಗೆ ಹೇಳಿದ್ಲು. ಜೂಲಿಯೆಟ್ ಹೋಗ್ತಾಳ, ಹಿಂದಿನ ದಿನ ಇನ್ನೂ ರೋಮಿಯೋ ಜೊತೆ ಮದುವೆ ಆಗಿದೆ, ನಾಳೆ ಇನ್ನೊಬ್ಬನ ಜೊತೆ ಮದುವೆ ಅಂದ್ರೆ ಅದನ್ನು ಬಾಯಿ ಬಿಟ್ಟು ಹೇಳೋಕ್ಕಾಗಲಿಲ್ಲ. ಇಲ್ಲ ಇಲ್ಲ ನನಗಿಷ್ಟ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹಠಾಡಿಬಿಟ್ಲು. ಕಣ್ಣೀರು ಹಾಕಿದ್ಲು. ಮದುವೆ ಆಗೋದೇ ಆದರೆ ನಾನು ರೋಮಿಯೋನ ಮದುವೆ ಆಗ್ತೀನಿ ಅಂದ್ಬಿಟ್ಲು. ದೊಡ್ಡ ಆಘಾತ. ಕ್ಯಾಪ್ಯುಲೆಟ್ಗೂ ಲೇಡಿ ಕ್ಯಾಪ್ಯುಲೆಟ್ಗೆ ಯಾಕೆ? ಪರಮಶತ್ರು, ಅವನ ಮಗನ ಮದುವೆ ಆಗದೆ ಹೂ ಹೊತ್ಕೂಗಾಡಿದ್ರು. ಜೊತೆಗೆ ಈತ ತುಂಬ ಕ್ಯಾಪ್ಯುಲೆಟ್ ಕೋಪಗೊಂಡು, ನೀನು ಇವೆಲ್ಲ ಮಾತಾಡಿ ನಾನು ಮನೇಲಿರಬೇಡ, ಹೊರಗೆ ಹೋಗು, ನೀನು ಮಗಳೇ ಅಲ್ಲ, ನೀನು ಹುಟ್ಟೇ ಇಲ್ಲ, ಸತ್ತಿಲ್ಲ, ನೀನು ಸತ್ತಿದ್ಯಾ ಅಂದ್ಕೊಡ್ತೀನಿ ಅಂದ್ಬಿಟ್ಟ. ಅಳ್ತಾ ಕೂತ್ಲು. ಮಗಳೇ ಯೋಚನೆ ಮಾಡು ಅಂತೇಳಿ ತಾಯಿ ಹೋಗಿಬಿಟ್ಲು. ಗಂಡನಿಗೂ ಬುದ್ಧಿ ಹೇಳಿದ್ಲು, ಬೆಳೆದ ಮಗಳ ಜೊತೆಗೆ ಹಂಗೆ ವ್ಯವಹರಿಸಬಾರ್ದು, ಸ್ವಲ್ಪ ಯೋಚನೆ ಮಾಡಿ ಅಂತ. ಈಗ ದಾದಿ ಹತ್ರ ಬಂದವಳು ತಲೆ ಸವ್ರು ಹೇಳಿದ್ಲು, ಮಗಳೇ, ನಿನ್ನ ಮತ್ತು ರೋಮಿಯೋ ಒಂದಾಗಲಿಕ್ಕೆ ನಾನೇ ಕಾರಣ ಆಗಿದ್ದೆ, ಆದರೆ ಅಸಹಾಯಕನಾಗಿದ್ದೀನಿ. ನೀನೀಗ ಪ್ಯಾರಿಸು ಒಳ್ಳೆಯವನೇ, ಈ ಮದುವೆಯನ್ನು ಮರೆತು ಮತ್ತು ಮದುವೆ ಆಗಿಬಿಡೋದು ಒಳ್ಳೆಯದು ಅನ್ಸುತ್ತೆ. ರೋಮಿಯೋ ಮಾಂಟಿವೋದಲ್ಲಿದ್ದಾನೆ, ನೀನು ರಕ್ಷಣೆ ಮಾಡೋರು ಯಾರೂ ಇಲ್ಲಮ್ಮ ಅಂದ್ಲು. ತುಂಬ ದುಃಖಿತಳ ಕೂತ್ಕೊಂಡು ಹತ್ಲು. ಆಗೊಂದು ಯೋಚನೆ ಹೊಳೀತು. ನಾನೀಗ ನನ್ನ ತಂದೆ ತಾಯಿ ಹೇಳಿದ್ದು, ದಾದಿ ಹೇಳಿದ್ದೆಲ್ಲ ನನಗೆ ವಿರುದ್ಧವಾಗಿದೆ. ನನ್ನ ರೋಮಿಯೋ ಒಂದಾಗಲಿಕ್ಕೆ, ನಮ್ಮನ್ನು ಒಂದು ಮಾಡಲಿಕ್ಕಿರುವ ನಮ್ಮ ಹಿತೈಷಿ ಯಾರು ಅಂದರೆ ಫಾದರ್ ಲಾರೆನ್ಸ್. ಚರ್ಚಿಗೆ ಹೋಗ್ಬೇಕಾದ್ರೆ ಏನಾದ್ರು ನಾನಿಲ್ಲೊಂದು ತಂತ್ರ ಮಾಡದೇ ಇದ್ದರೆ ನಮ್ಮ ಅಪ್ಪ ಅಮ್ಮ ಬಿಡಲ್ಲ ಅಂಥೇಳಿ ಕಣ್ಣು ಒರೆಸ್ಕೊಂಡ್ಲು, ಮುಖ ತೊಳ್ಕೊಂಡ್ಲು. ಸೀದಾ ನಗನಗುತ್ತಾ ಅಪ್ಪ ಅಮ್ಮನ ಹತ್ರ ಬಂದು, ನನಗೆ ಕ್ಷಮಿಸ್ಬಿಡಿ, ನೀವು ಹೇಳಿ ಸರಿ ಅನ್ನಿಸ್ತಾ ಇದೆ. ಹೌದು, ನಾನು ರೋಮಿಯೋನ ಮರೆತು ಬಿಟ್ಟಿದ್ದೀನಿ, ನಾನು ರೋಮಿಯೋಗೆ ನನಗೆ ಇಷ್ಟನೇ ಇಲ್ಲ, ಪ್ಯಾರಿಸನ್ನು ಮದುವೆ ಆಗಿಬಿಡ್ತೀನಿ. ಆದರೆ ನಿಮ್ಮಿಬ್ಬರ ಜೊತೆ ಹೊರಟಾಗಿ ಮಾತಾಡಿದ್ದಕ್ಕೆ ನನಗೆ ನೋವಾಗಿದೆ, ಕ್ಷಮಾಪಣೆ ಕೇಳ್ತಿದ್ದೀನಿ, ಪ್ರಾಯಶ್ಚಿತ್ತಕ್ಕಾಗಿ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ಕೂಡಲೇ ಭಾಳ ಸಂತೋಷ. ಹೋಗು ಬೇಗ ಬಾ ಅಂದು ಬಿಟ್ರು. ಸೀದಾ ಹೋದ್ಲು. ಫಾದರ್ನ ಭೇಟಿ ಮಾಡಿ ಕಣ್ಣೀರ ಗಳಗಳತ್ತು ಎಲ್ಲ ಹೇಳಿಬಿಟ್ಲು. ಫಾದರ್, ನಾನು ರೋಮಿಯೋನ ಮದುವೆ 48 ಗಂಟೆಗಳಿಗೆ ಮತ್ತೆ ಇನ್ನೊಬ್ಬನ ಜೊತೆಗೆ ನೀವೇ ನಿಂತು ಮದುವೆ ಮಾಡಿಸೋ ಸ್ಥಿತಿ ಬಂದುಬಿಟ್ಟಿದೆಯಲ್ಲ, ನಾನು ಏನು ಮಾಡಲಿ ಫಾದರ್? ಖಂಡಿತ ನಾನು ಪ್ಯಾರಿಸನ್ನು ಮದುವೆ ಆಗಲ್ಲ, ಬದುಕಿರಲ್ಲ, ನಾನು ಸಾಯ್ತೀನಿ, ನಿಮ್ಮ ಎದುರಿಗೆ ಸಾಯ್ತೀನಿ, ವಿಷ ತೊಗೊಂಡು ಸಾಯ್ತೀನಿ ಅಂತ ಹಠ ಹಿಡಿದ್ಬಿಟ್ಟಿ. ಅಮ್ಮ, ಅವನೂ ಸಾಯ್ತೀನಿ ಅಂತಾನೆ, ನೀನೂ ಸಾಯ್ತೀನಿ ಅಂತ ಹಾಗೆ ಮಾಡಬೇಡಿ, ಇಬ್ಬರು ಬದುಕಬೇಕು. ನೋಡು, ಸಾಯ್ತೀನಿ ಇಂದು ವಿಷ ತೊಗೊಂಡು ನನಗೊಂದು ಆಲೋಚನೆ ಬರ್ತಾ ಇದೆ, ಅಪಾಯಕಾರಿ ಆಲೋಚನೆ, ಕೇಳು ಸರಿಯಾಗಿ, ಧೈರ್ಯವಾಗಿ ನೀ ಇದನ್ನು ಮಾಡಿದರೆ ನೀನು ರೋಮಿಯೋ ಒಂದಾಗಬಹುದು ಅಂತ ಒಂದು ಉಪಾಯ ಹೇಳಿದ್ರು. ನೋಡು ಮಗಳೇ, ಈ ಸೀಸೆಯಲ್ಲಿರೋದು ವಿಷದ ಥರದ್ದೇ ಇದು, ವಿಷ ಹಾಗೇನೆ, ವಿಷ ಅಲ್ಲ. ಇದನ್ನೇ ನೀನು ಕುಡಿದು ಬಿಟ್ಟರೆ 42 ಗಂಟೆಗಳ ಕಾಲ ನೀನು ಎಚ್ಚರವೇ ಇರಲ್ಲ, ಉಸಿರಾಟ ನಿಂತು ಹೋಗುತ್ತೆ, ನಾಡಿ ಬಡ್ತಾ ಇರಲ್ಲ, ಹೃದಯ ಬಡ್ತಾ ಕೇಳಿಸಲ್ಲ, ಮುಖ ಎಲ್ಲ ಕಳಾಹೀನವಾಗುತ್ತೆ, ದೇಹ ಬೂದ್ ಬಣ್ಣ ಬರುತ್ತೆ. ನೀನೊಂದು ಕೆಲಸ ಮಾಡು, ರಾತ್ರಿ ಹೋಗು, ತಾಯಿಯನ್ನು ನಿನ್ನ ದಾಸಿಯನ್ನು ಜೊತೆ ಮಲಗಿಸ್ಕೋಬೇಡ, ಒಬ್ಬಳೇ ಕುಡಿದ್ಬಿಡು. ಬೆಳಗ್ಗೆ ಮದುವೆ, ನೀನು ಸತ್ತು ಹೋಗಿದೆಯಾ, ಆತ್ಮಹತ್ಯೆ ಮಾಡ್ಕೊಂಡಿದೆಯಾ ಅಂತಾರೆ, ತರ್ತಾರೆ, ಸಮಾಧಿ ಮಾಡಿಬಿಡ್ತಾರೆ. ನಾನು ಅಷ್ಟೊತ್ತಿಗೆ 42 ಗಂಟೆ ಸಮಯ ಇರುತ್ತೆ. ಇದೆಲ್ಲ ತಣ್ಣಗಾಗ್ತಿದ್ದಂಗೆ ರೋಮಿಯೋಗಿ ಇವೆಲ್ಲ ಪತ್ರ ಬರೆದು ಕರ್ಸ್ಕೊಳ್ತೀನಿ, ಜನರ ದೃಷ್ಟಿಯಲ್ಲಿ ನೀನು ಸತ್ತೋಗಿ ಸಮಾಧಿ ಸೇರಿರ್ತೀಯ,
ಅವನು ಗಡಿಪಾರಾಗಿದ್ದಾನೆ. ನೀವಿಬ್ಬರು ಗುಟ್ಟಾಗಿ ಒಂದಾಗಿ ಹೊರಗಡೆ ಹೋಗಿ ಸಂಸಾರ ಮಾಡಿ ಮಕ್ಕಳೇ, ಹುಷಾರು ಹುಷಾರು ಅಂದರು. ಫಾದರ್ ಒಳ್ಳೆ ಉಪಾಯ ಹೇಳಿದೆ ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ ವಿಷದ ಶೀಶೆಯನ್ನು ಜೋಪಾನ ತೊಗೊಂಡು ಮನೆಗೆ ಬಂದಳು. ನಗನಗ್ತಾ ಅಮ್ಮನ ಜೊತೆಗೆ ಅಪ್ಪನ ಜೊತೆಗೆ ದಾತಿ ಜೊತೆಗೆ ಮಾತಾಡೇ ಆಡಿದ್ಲು. ಯಾರನ್ನೂ ಹತ್ರ ಬಿಟ್ಕೊಳ್ಳಿಲ್ಲ. ನಾನು ಒಬ್ಬಳೇ ಮಲ್ಕೊಳ್ತೀನಿ, ನನ್ನ ಪ್ರೀತನ ಬಗ್ಗೆ ಕನಸು ಕಾಣ್ತೀನಿ ಅಂತೇಳಿ ಮಲ್ಕೊಂಡವಳು ರೋಮಿಯೋ ನೆನೆಸ್ಕೊಂಡು ಮುಂದೆ ಸುಂದರವಾದಂಥ ಭವಿಷ್ಯ ಇದೆ ಅಂದ್ಕೊಂಡು ಫಾದರ್ ಕೊಟ್ಟಂಥ ದ್ರಾವಣವನ್ನು ಸೇವಿಸೇ ಬಿಟ್ಲು. ಬೆಳಕರಿತು. ಪ್ಯಾರಿಸ್ 4 ಜನ ಸೈನಿಕರ ಜೊತೆ ಅವನ ಗೆಳೆಯರ ಜೊತೆ ಬಂದುಬಿಟ್ಟಿದ್ದಾನೆ. ಆಗಲೇ ಮದುವೆ ಸಿದ್ಧತೆ ಆಗ್ತಾ ಇದೆ. ಚರ್ಚಿಗೆ ಹೋಗೋದು, ಮದುವೆ ಮಾಡ್ಕೊಳ್ಳೋದು ಸರಳವಾಗಿ ಅಂತ. ಹುಡುಗಿ ಎದ್ದೇ ಇಲ್ಲ. ಹುಡುಗಿ ಸಿದ್ಧವಾದ ನಾನು ನೋಡೋಕ್ಕೆ ಅಂತೇಳಿ ದಾದಿ ಬರ್ತಾಳೆ. ಮದುಮಗಳ ಉಡುಪಿನಲ್ಲಿ ಮಲಗದಂತಹ ಜೂಲಿಯೆಟ್ ಮರಣ ಹೊಂದಿಬಿಟ್ಟಿದ್ದಾಳು. ಉಸಿರಾಡ್ತಾನೆ ಇಲ್ಲ, ನಾಡಿ ಬರ್ತಾ ಇಲ್ಲ, ದೇಹ ಬೂದಿ ಆಗಿಬಿಟ್ಟಿದೆ. ಮನೆಯಲ್ಲಿ ದುಃಖವೋ ದುಃಖ. ಚರ್ಚಿಗೆ ಹೋಗಿ ಮದುವೆ ಆಗಬೇಕಾದಂಥ ಜೂಲಿಯೆಟ್ ಚರ್ಚಿನ ಹಿಂಭಾಗದ ಸ್ಮಶಾನದಲ್ಲಿ ಸಮಾಧಿ ಆಗೋ ಸ್ಥಿತಿ ಬಂದ್ಬಿಡ್ತು. ಊರಲ್ಲೆಲ್ಲರಿಗೂ ದುಃಖ. ಫಾದರ್ ಲಾರೆನ್ಸ್ ಸಹಿತ ಬಂದು ಅವರು ಇವರಿಗೆ ಸಮಾಧಾನ ಹೇಳಿದರು. ಶವವನ್ನು ತಗೊಂಡು ಹೋದರು. ಎಲ್ಲಿ ಟೈಬಾಲ್ಟನ್ನು ಸಮಾಧಿ ಮಾಡಿದರೋ ಪಕ್ಕದಲ್ಲೇ ಇವಳನ್ನು ಸಹಿತ ಸಮಾಧಿ ಮಾಡಿದರು. ಎಲ್ಲರಿಗೂ ದುಃಖ, ನೋವು. ಆ ದಿನ ಕಳೀತು. ಫಾದರ್ ಯೋಚನೆಯನ್ನು 42 ಗಂಟೆಗಳ ಮಾತ್ರ ಬದುಕಿರೋ ನಿದ್ದೆ ಮಾಡ್ತಾಳೆ. ಆಮೇಲೆ ಅಷ್ಟೊತ್ತಿಗೆ ನಾವು ರೋಮಿಯೋನ್ ಕರೆಸಬೇಕು ಅಂತ. ಅಷ್ಟೊತ್ತಿಗೆ ಒಂದು ಸಣ್ಣ ಎಡವಟ್ಟಾಗಿ ಎಲ್ಲ ಅನಾಹುತ ಆಗಿಬಿಟ್ಟು. ಇಲ್ಲೇನಾಗಿತ್ತು, ಬಾಲ್ಕಜಾರ್ ಅಂಥೇಳಿ ರೋಮಿಯೋನ್ ಗೆಳೆಯ, ಅವನಿಗೆ ರೋಮಿಯೋ ಜೂಲಿಯೆಟ್ಗಳ ಪ್ರೀತಿ ಗೊತ್ತಿತ್ತು. ಅವನಿಗೆ ಯಾವಾಗ ಬಲವಂತದ ಮದುವೆಗೆ ಇದು ಪ್ಯಾರಿಸ್ ಜೊತೆಗೆ ಆಗೋದನ್ನು ತಪ್ಪಿಸ್ಕೊಳ್ಳೋಕೆ ಅವಳು ವಿಷ ತೊಗೊಂಡು ಪ್ರಾಣ ಬಿಟ್ಟಿದ್ದಾಳೆ ಅಂತೇಳಿ ಊರು ತುಂಬ ಕೆಲವು ಕಡೆ ಪ್ರಚಾರ ಆಗಿತ್ತು. ಸೀದಾ ಏನು ಮಾಡ್ತಾ ಈ ಸುದ್ದಿಯನ್ನು ತಗೊಂಡು ಆತ ಮಾರದಿನ ಬೆಳಗ್ಗೆ ಸೀದಾ ಹೋಗಿ ರೋಮಿಯೋನ್ ಹುಡುಗದ ಮಾಂಟಿವಲ್ನಲ್ಲಿ ಅವನಿಗೆ ಸುದ್ದಿ ಹೇಳಿದ ಕೂಡಲೇ ರೋಮಿಯೋ ಕೂತ್ಬಿಟ್ಟ. ಅಯ್ಯಯ್ಯೋ, ಅವಳು ಬದುಕ್ತಾಳೆ, ಅವಳ ಜೊತೆ ಬದುಕು ಮಾಡಬೇಕು ಅಂತ ಕಾಯ್ತಾ ಇದ್ರೆ ಆ ದುಷ್ಟ ಪ್ಯಾರಿಸ್ಸಿನ ಮದುವೆ ಆಗೋ ತಪ್ಪಿಸ್ಕೊಳ್ಳೋಕೆ ಹೋಗಿ ತನಗೆ ತಾನೇ ವಿಷ ತೊಗೊಂಡು ಆತ್ಮಹತ್ಯೆ ಮಾಡಿಕೊಂಡ್ಳು. ಇನ್ನು ನಾನು ಬದುಕಿರಬಾರ್ದು, ಜೂಲಿಯೆಟ್ ಇಲ್ಲದೆ ನನಗೆ ಬದುಕು ಶೂನ್ಯ ಅಂದ್ಕೊಂಡು ಗೆಳೆಯನಿಗೆ ಅಲ್ಲೇ ಒಂದು ತಂದೆಗೆ ಒಂದು ಪತ್ರ ಬರೆದಿದ್ದು ಇಟ್ಕೋ ಅಂಥೇಳಿ ಅಲ್ಲೊಂದು ಅಂಗಡಿಗೆ ಹೋಗಿ ಗುಟ್ಟಾಗಿ ಏನದು ಕಾರ್ಕೋಟಕ ವಿಷವನ್ನು ತಗೊಂಡು ಆ ಶೀಶೆಯನ್ನು ಇಟ್ಕೊಂಡು ಸೀದಾ ಸಾಯಂಕಾಲದಷ್ಟೊತ್ತಿಗೆ ವೆರೋನಾಕ್ಕೆ ಬಂದುಬಿಟ್ಟ. ಇಲ್ಲಿ ಏನು ಮಾಡಿದ್ದಾರೆ, ಫಾದರ್ ಲಾರೆನ್ಸ್ ಸಹಿತ ರೋಮಿಯೋಗೆ ವಿಷಯ ಕಳಿಸ್ಬೇಕು ಅಂತೇಳಿ ಯಾರತ್ರ ಪತ್ರ ಬರೆದು ಬೇಗ ಬಾ ಹಿಂಗಿದೆ ಅಂತ ವಿಷಯ ಕೊಟ್ಟಿದ್ದಾರೆ. ಆದರೆ ಈ ದೂತ ಹೋಗೋಷ್ಟೊತ್ತಿಗೆ ಆತ ಇಲ್ಲ, ಅಲ್ಲಿಂದ ಈ ವೆರೋನಾ ಕಡೆ ಬರ್ತಾ ಇದ್ದಾನೆ ಗೊತ್ತಾಗ್ಬಿಡ್ತು. ಫಾದರಿಗೆ ಪತ್ರ ಹೋಗಲೇ ಇಲ್ಲ, ಪತ್ರ ಇವ್ರ ಕೈಗೆ ಬಂತು. ಅಯ್ಯಯ್ಯೋ, ರೋಮಿಯೋ ಬಂದುಬಿಟ್ರೆ, ನಾನು ಹೋಗೋಕ್ಕಿಂತ ಮೊದಲೇನಾದ್ರು ಅವ್ನು ನೋಡಿಬಿಟ್ರೆ ನಿಜಕ್ಕೂ ಜೂಲಿಯೆಟ್ ಮರಣ ಹೊಂದಿರಾಳೆ ಅಂತೇಳಿ ಏನೋ ಅನಾಹುತ ಆಗತ್ತೆ ಅಂತೇಳಿ ಅವರು ಕತ್ಲಾಗತ್ತಂಗೆ ಕಾಯ್ತಿದ್ದಾರೆ. ಅವರು ಸಹಿತ ಚರ್ಚ್ ಹಿಂಭಾಗದಲ್ಲಿ ಸ್ಮಶಾನ ಕಡೆ ಹೊರಟಿದ್ದಾರೆ. ಅಷ್ಟೊತ್ತಿಗೆ 2 ಅನಾಹುತ ನಡೀತು. ಈ ಪ್ಯಾರಿಸ್ ಇವಳನ್ನು ಮದುವೆ ಇದ್ದನು ಒಬ್ಬ ಸೇವಕನ ಜೊತೆಗೆ ಬಂದ. ಹೊರಗಡೆಗೆ ಬಾಗಿಲಿನಲ್ಲಿ ಸೇವಕ ನಿಲ್ಲಿಸಿ ಪುಷ್ಪಗುಚ್ಛ ತಗೊಂಡು ಯಾರು ಜೂಲಿಯೆಟ್ ಸಮಾಧಿ ಮೇಲೆ ಇರೋಣ ಬಂದ. ಅವನಿಗೆ ಅಳುಕು, ನಾನು ರಾತ್ರಿ ಹೊತ್ತು ಬರಬಾರ್ದು, ಬೆಳಗ್ಗೆ ಹೊತ್ತು ಬರಬೇಕಿತ್ತು, ಯಾಕೋ ನೋಡೋಕೆ ತಡೀಲಿಕ್ಕಾಗಿಲ್ಲ, ಮದುವೆ ಆಗಬೇಕಾಗಿತ್ತು, ಸತ್ತೋದು ಅಂತೇಳಿ ಪುಷ್ಪಗುಚ್ಛ ಇರೋಣ ಅಂತ ಬಂದ. ಯಾರು ಬಂದ್ರೆ ಅಪಾರ್ಥ ಆಗೋ ಸೇವಕನಿಗೆ ಹೇಳಿದ್ದವು, ಸನ್ನೆ ಕೊಡು, ನಾನು ಅಡ್ಕೊಂಡ್ಬಿಡ್ತೀನಿ ಅಂತ. ಇಲ್ಲೇನಾಗಿದೆ, ಸೇವಕ ಹೊರಗಡೆ ನಿಂತು ಕಾಯ್ತಾ ಇದ್ದ. ಇವನು ಪುಷ್ಪಗುಚ್ಛ ತೊಗೊಂಡೋಗಿ ಜೂಲಿಯೆಟ್ ಸಮಾಧಿ ಮೇಲೆ ಇಡೋಷ್ಟೊತ್ತಿಗೆ ಇವನು ಸನ್ನೆ ಮಾಡ್ತಾ ಇವನು ಅಡ್ಕೊಂಡ್ಬಿಟ್ಟ. ನೋಡಿದರೆ ಯಾರು ರೋಮಿಯೋ ಬಾಲ್ತಜಾರ್ ಗೆಳೆಯನ ಜೊತೆಗೆ ಒಳಗೆ ಬಂದ. ಇಲ್ಲಿ ನಿಂತ್ಕೊ ಅಂತ ಹೇಳಿ ಸೀದಾ ಬಂದ. ಇಲ್ಲಾಗಲೇ ಸೂಚನೆ ಬಂದಿತ್ತಲ್ಲ, ಇವನು ಮರದ ತೆಳಗೆ ಅಡ್ಕೊಂಡಿದ್ದಾನೆ. ಯಾರು, ಪ್ಯಾರಿಸ್. ಸೀದಾ ಬಂದ, ಈ ಕಡೆಗೆ ಸಮಾಧಿ ಮೇಲೆ ನೋಡ್ದ. ನಮ್ಮ ರೋಮಿಯೋ ಕುಸ್ದ. ಓ ಜೂಲಿಯೆಟ್ ಜೂಲಿಯೆಟ್ ಅಂಥೇಳಿ ಆ ಸಮಾಧಿಯ ಬಾಗಿಲನ್ನು ತೆಗೆದು ಜೂಲಿಯೆಟ್ ದೇಹ ನೋಡ್ಲಿಕ್ಕೆ ಹೋಗಿಬಿಟ್ಟ. ಪ್ಯಾರಿಸ್ ಅರ್ಥ ಮಾಡ್ಕೊಂಡಿದ್ದೇ ಬೇರೆ, ಬಂದಿರೋನು ಯಾರು, ರೋಮಿಯೋ. ರೋಮಿಯೋ ಬೇಕಂತೇನೆ ತಮ್ಮ ಶತ್ರು ಮಗಳ ಸತ್ತು ಹೋಗಿದ್ದಾಳೆ, ಇಲ್ಲಿ ಶವಕ್ಕೆ ಅಪಚಾರ ಮಾಡಬೇಕು, ಅಪಕೀರ್ತಿ ಬರಬೇಕು, ಹಿಂಗೆ ಮಾಡ್ತಿದ್ದಾನೆ ಅಂತೇಳಿ ಕೋಪಗೊಂಡು ಹೇಳಿದ್ರು. ದುಷ್ಟ, ಸತ್ತು ಹೋಗಿರೋ ಸಮಾಧಿ ಇಲ್ಲೇನು ಮಾಡ್ತಿದ್ಯಾ, ಹೇಳು, ಶವಕ್ಕೆ ಅವಮಾನ ಮಾಡ್ತಿದ್ಯಾ, ಕೊಂದು ಬಿಡ್ತೀನಿ ಇಂದ. ಗೆಳೆಯ, ನಾನು ಅಪಚಾರ ಮಾಡ್ಲಿಕ್ಕೆ ಬಂದಿಲ್ಲ, ನೋಡು ನಿನ್ನ ಬಗ್ಗೆ ಯಾವ ದ್ವೇಷ ಇಲ್ಲ, ಬೇಡ ಬೇಡ ಹಠ ಮಾಡಬೇಡ ಅಂತ ಕೇಳೇ ಇಲ್ಲ. ಇಬ್ಬರಿಗೂ ಕತ್ತಿ ಕಾಳಗ ಶುರುವಾಗೇ ಬಿಡ್ತು. ಇಬ್ಬರು ಶೂರರು ಹೋರಾಟ ಮಾಡಿ ಎಷ್ಟು ಹೇಳಿದ್ರು ಕೇಳೇ ಇಲ್ಲ. ಕೋಪಗೊಂಡಂತಹ ರೋಮಿಯೋ ಕತ್ತಿಯಿಂದ ಇರಿದಾಗ ಈತ ಪ್ಯಾರಿಸ್ ಕೆಳಗೆ ಬಿದ್ದು ಬಿಟ್ಟ. ಗೆಳೆಯ, ನನ್ನಿಂದ ನೀನು ಸಾಯೋಂಗಾಯ್ತು ಅಂಥೇಳಿ ರೋಮಿಯೋ ವ್ಯಥೆಪಟ್ಟ. ಇಲ್ಲ ಗೆಳೆಯ, ನನಗೆ ದುಃಖ ಇಲ್ಲ, ಆದರೆ ನನ್ನೊಂದು ಕೊನೆ ಆಸೆ ಈಡೇರಿಸು. ನೋಡು,
ನಾನು ಅವಳನ್ನು ಮದುವೆ ಆಗ್ಲಿಕ್ಕೆ ಇಷ್ಟಪಟ್ಟಿದ್ದೆ. ಕೊನೆಗೆ ನಾನು ಅವಳ ಸಮಾಧಿ ಪಕ್ಕದಲ್ಲಾರು ಪ್ರಾಣ ಬಿಡ್ತೀನಿ, ಅಲ್ಲಿ ತನಕ ಕರ್ಕೊಂಡೋಗಿ ಬಿಡು ಅಂದಾಗ ಅವನನ್ನು ಎಳ್ಕೊಂಡು ಹೋಗಿ ಅಲ್ಲಿ ಮಲಗಿಸ್ದ. ಸಮಾಧಿ ಪಕ್ಕ ಮಲಗಿಸ್ತಿದ್ದಾಗೆ ಪ್ಯಾರಿಸ್ ಪ್ರಾಣ ಹೋಗೇ ಬಿಡ್ತು. ರೋಮಿಯೋ ಶವದ ಮುಚ್ಚಳ ಸರಿಸಿ ಪೆಟ್ಟಿಗೆಯಿಂದ ನೋಡ್ತಾನೆ. ನಿಸ್ತೇಜವಾಗಿರುವಂಥ ತನ್ನ ಜೂಲಿಯೆಟ್ ದೇಹ, ಅದೇ ಕಣ್ಣು ಮೂಗು ಕಣ್ಬಿಟ್ಟಿಲ್ಲ, ತಲೆಗೂದಲು ಎಲ್ಲ ನೋಡಿದ. ದೇವರ ಜೂಲಿಯೆಟ್ ಸೌಂದರ್ಯದ ದೇವತೆ ಹೀಗೆ ಮಲಗಿಬಿಟ್ಟಿದ್ದಿ, ಅಯ್ಯೋ ನನ್ನನ್ನು ಮದುವೆ ಆಗ್ಲಿಕ್ಕಾಗದೆ ನೀನು ಇವನನ್ನು ಮದುವೆ ಆಗಬೇಕಾಗತ್ತೆ ಅಂತ ಪ್ರಾಣ ಬಿಟ್ಟು ಬಿಟ್ಟಿದ್ಯಾ, ನೀನಿಲ್ಲದೆ ನಾನಿರಲ್ಲ, ಜೂಲಿಯೆಟ್ ಇಲ್ಲದೆ ರೋಮಿಯೋ ಇಲ್ಲ ಅಂಥೇಳಿ ಮಾಂಟಿವದಿಂದ ತಂದ ವಿಷವನ್ನು ಘಟ 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 ಕುಡ್ದೇ ಬಿಟ್ಟ. ವಿಷ ಕೆಲಸ ಮಾಡ್ತು, ಹಾಗೆ ಬಿದ್ದೇ ಬಿಟ್ಟ. ಅಷ್ಟೊತ್ತಿಗೆ ಫಾದರ್ ಬಂದರು. ನೋಡ್ತಾರೆ, ಹೊರಗಡೆಗೆ ಯಾರೋ ನಿಂತಿದ್ದಾರೆ. ಯಾರು ಅಂದರು. ಫಾದರ್, ನಾನು ರೋಮಿಯೋ ಗೆಳೆಯ ಅಂದ್ಕೂಡಲೇ ರೋಮಿಯೋ ಬಂದ. ಹೌದು ಹೌದು ಬಾ ನನ್ನ ಜೊತೆಗೆ ಕರ್ಕೊಂಡು ಬಂದು ನೋಡ್ತಾರೆ. ಅಲ್ಲೆಲ್ಲ ಹೊಡೆದಾಟ ಆಗಿದ್ದು, ರಕ್ತಪಾತದ ಗುರುತು. ಅಲ್ಲಿ ನೋಡಿದರೆ ಶವ ಬಿದ್ದಿದೆ, ಯಾರ್ದು? ಪ್ಯಾರಿಸ್ತು. ಈ ಕಡೆ ರೋಮಿಯೋ ಸತ್ತು ಬಿದ್ದು ಬಿಟ್ಟಿದ್ದಾನೆ. ಅಯ್ಯಯ್ಯೋ ಏನೋ ಆಗ್ಬಿಡ್ತು, ಇನ್ನು ರೋಮಿಯೋ ಸತ್ತು ಹೋಗ್ಬಿಟ್ಟಿದ್ದಾನೆ. ಅಯ್ಯೋ ಜೂಲಿಯೆಟ್ ಬದುಕು ಬಂತು, ನಾನು ಏನು ಹೇಳಿ ಅನ್ನೋಷ್ಟೊತ್ತಿಗೆ 42 ಗಂಟೆ ಆಗಿದೆ. ಜೂಲಿಯೆಟ್ ದೇಹದಲ್ಲಿ ಉಸಿರಾಟ, ಹೃದಯ ಬಡಿತ ಎಲ್ಲ ಆಗ್ಬಿಡ್ತು. ಕಂಡುಬಿಟ್ಲು. ಫಾದರ್, ಏನಿದು, ಯಾಕೆ ಹಾಗೆ ನಿಂತಿದ್ದೀರಿ, ಮುಖ ತಿರ್ಕೊಂಡಿದ್ದೀರಿ, ನಾನು ರೋಮಿಯೋಲ್ಲಿ ಬಂದ, ನಾವಿಬ್ಬರು ಒಟ್ಟಾಗಿರ್ತೀವಲ್ವಾ ಅಂತ ಅಂದಾಳೆ. ಮಗಳೇ, ನಾನು ಕ್ಷಮಿಸ್ಬಿಡಮ್ಮ, ನಾನು ಕಳಿಸಿದಂಥ ದೂತ ಪತ್ರವನ್ನು ಕೊಡ್ಲಿಕ್ಕಾಗಲೇ ಇಲ್ಲ, ರೋಮಿಯೋಗೆ ವಿಷಯ ತಲುಪಿಸ್ಲಿಕ್ಕಾಗಲೇ ಇಲ್ಲ. ಹಾಗಾಗಿ ರೋಮಿಯೋ ಇಲ್ಲಿ ಬಂದು ನೀನು ಮರಣ ಹೊಂದಿದಿ ಅಂತ ಅಂದ್ಕೊಂಡು, ನಿಜ ಅಂದ್ಕೊಂಡು ಆತ ವಿಷ ತೊಗೊಂಡು ಪ್ರಾಣ ಬಿಟ್ಟ ಅಂದ್ಕೂಡಲೇ ಕುಸಿದು ಬಿಟ್ಲು. ಮಗಳೇ, ಹೆದರಬೇಡ, ಬಾ ನನ್ನ ಜೊತೆಗೆ ಕ್ರೈಸ್ತ ಮಠಕ್ಕೆ, ಸನ್ಯಾಸಿನಿಯಾಗಿ ಸಾರ್ಥಕ ಬದುಕನ್ನು ಸಾಧಿಸೋದಾಗಿಲ್ಲ. ಫಾದರ್, ನಾನು ಸನ್ಯಾಸಿನಿ ಆಗಲ್ಲ, ನಾನು ಪ್ರೇಮ ತಪಸ್ವಿನಿ. ಸತ್ರು ಅವನ ಜೊತೆಗೆ, ಬದುಕಿದ್ರು ಅವನ ಜೊತೆಗೆ. ರೋಮಿಯೋ ರೋಮಿಯೋ ಅಂಥೇಳಿ ವಿಷ ಕೊಡ್ದಂಥ ರೋಮಿಯೋನ ತುಟಿಗಳನ್ನು ಮುತ್ತಿಟ್ಲು. ರೋಮಿಯೋ, ನಾನು ನಿನ್ನ ಜೊತೆಗೆ ಬರ್ತಾ ಇದ್ದೀನಿ, ಸಾವನಲ್ಲಾದರೂ ಒಂದಾಗಲ್ಲ ಅಂಥೇಳಿ ರೋಮಿಯೋನ ಕತ್ತಿ ತಗೊಂಡು ತನ್ನ ಹೊಟ್ಟೆಗೆ ಇರ್ಕೊಂಡು ಪ್ರಾಣ ಬಿಟ್ಟೇ ಬಿಟ್ಲು. ಫಾದರ್ ತಲೆ ಚಿಚ್ಕೊಂಡ್ರು. 2 ಮಂತ್ರಗಳ ದ್ವೇಷ, 2 ಎಳೆ ಜೀವಗಳು ಬಲಿ ತಗೊಳ್ತು, ನಾನು ಏನು ಮಾಡಿದ್ರು ಬದುಕಲಿಕ್ಕೆ ಆಗಲಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಅಷ್ಟೊತ್ತಿಗೆ ಪ್ಯಾರಿಸ್ಸಿನ ಸೇವಕ ರಾಜಭಟ್ರನ್ನು ಕರ್ಕೊಂಡು ಬರ್ತಿದ್ದಾನೆ. ದೀಪ ನೋಡಿಕೊಳ್ಳಿ, ಇದ್ರೆ ಅನಾಹುತ ಆಗತ್ತೆ ಅಂತ ಅಲ್ಲಿಂದ ಇವ್ರು ಜಾಗ ಖಾಲಿ ಮಾಡೇ ಬಿಟ್ರು. ರಾಜಭಟ್ರು ಬಂದರು. 3 ಹೆಣ ಸಮಾಧಿಯಿಂದ ಹೊರಗೆ ಹೆಂಗೆ ಬಂತು ಜೂಲಿಯೆಟ್ ಹೆಣ ಅಂಥೇಳಿ. ಇದು 2 ಗುಂಪಿನವರಿಗೆ ಕ್ಯಾಪ್ಲೆಟ್, ಈ ಮಾಂಟೆಗ್ಯೂ ಅಂತ ಗೊತ್ತಾಯಿತು. ಸಾವಿರಾರು ಜನ ಸೇರಿದ್ದಾರೆ. ರಾಜನು ಬಂದ, ಬೆಳಗಾದ, ಕೇಳ್ದ, ಏನಿದು, ಯಾಕಾಯಿತು, ಇಲ್ಲಿ ಪ್ಯಾರಿಸ್ ಶವ ಹೇಗೆ ಬಂತು, ಅವನು ಕೊಂದವ್ರು ಯಾರು, ರೋಮಿಯೋ ಯಾಕೆ ಬಂದ, ಇವನು ಗಡಿಪಾರಾದವನು ವಿಷ ಯಾಕೆ ತಗೊಂಡಿದ್ದಾನೆ. ಆದರೆ ಎಲ್ಲಿ ಶವದ ಪೆಟ್ಟಿಗೆ ಸಮಾಧಿಯಲ್ಲಿದ್ದಂಥ ಹೊರಗೆ ಹೆಂಗೆ ಬದಲು ಇವಳಿಗೆ ಯಾರು ಕತ್ತಿಯಿಂದ ಹಿಡಿದಿದ್ದು ಅಂತೆಲ್ಲ ಪ್ರಶ್ನೆ ಉತ್ತರ ಇಲ್ಲ. ಎಲ್ಲ ಒದ್ದಾಡ್ತಿದ್ದಾರೆ. ಆಗ ಫಾದರ್ ಮುಂದೆ ಬಂದು ಹೇಳಿದರು, ಮಹಾಪ್ರಭು, ಇದಕ್ಕೆ ನಾನೇ ಅಪರಾಧಿ ಅನ್ಸುತ್ತೆ ಅಂಥೇಳಿ ನಡೆದ ಎಲ್ಲ ಘಟನೆಗಳನ್ನು ಬಿಡಿಸಿ ಹೇಳಿದರು. ಸಾಕ್ಷಿಯಾಗಿ ಪ್ಯಾರಿಸ್ಸಿನ ಸೇವಕ ಇಲ್ಲಿ ಒಳಗೆ ಬಂದು ಇವರಿಬ್ಬರಿಗೆ ಘರ್ಷಣೆ ಆಗಿದ್ದು, ಅದು ಯಾರಿಗೇನು ಗೊತ್ತಿಲ್ಲ, ಹಿಂಗೆ ಅಂತ ಹೇಳಿದ್ದು. ಹಾಗೆ ಬಾಲ್ತಜಾರ್ ಯಾರಿಗೆ ಪತ್ರ ಕೊಟ್ಟಿದ್ನಲ್ಲ, ಯಾರಿಗೆ, ಮಾಂಟ್ಯೂಗ್ಯುಗೆ, ಅದನ್ನು ಅಲ್ಲಿ ಕೊಟ್ಟ. ಅಷ್ಟೊತ್ತು ಕಾಲೇ ಇದೆಲ್ಲ ವಿಷಯ ಕೇಳಿ ರೋಮಿಯೋನ ತಾಯಿ ಎದೆವಡು ಸತ್ತು ಹೋಗ್ಬಿಟ್ಟಿದ್ಲು. ಮಾಂಟ್ಯೂಗ್ಯು ಈ ಕ್ಯಾಪ್ಯುಲೆಟ್ ಇಬ್ಬರಿಗೂ ದುಃಖೋದು ಕಣ್ಣೀರು ಹಾಕ್ಬಿಟ್ಟು ರಾಜ ಬೈದ, ನೀವು ಮನುಷ್ಯರಲ್ಲ, ನೀಚರು, ನಿಮ್ಮ ದ್ವೇಷಕ್ಕೆ ಎಳೆ ಜೀವಗಳು ಬಲಿಯಾಗ್ಬಿಡ್ತಲ್ಲ. ರಾಜನು ಕಣ್ಣೀರು ಹಾಕದ. ಆಗ ಕ್ಯಾಪ್ಯುಲೆಟ್ ಕೈ ಹಿಡ್ಕೊಂಡು ಬಿಟ್ಟ ಮಾಂಟ್ಯೂಗ್ಯು, ನಾನು ಕ್ಷಮಿಸ್ಬಿಡು ಗೆಳೆಯ, ಕ್ಷಮಿಸು, ನನ್ನ ಮಗಳು ಹೋದ್ಲು, ನಿನ್ನ ಮಗ ಹೋದ ಅಂದಾಗ, ಇಲ್ಲ ಗೆಳೆಯ, ಅವಳು ನಿನ್ನ ಮಗಳಲ್ಲ, ನಮ್ಮ ಮಾಂಟ್ಯೂಗ್ಯು ಅಂತ ಸೊಸೆ, ಮಹಾಪತಿವ್ರತೆ, ಸತಿ ಶಿರೋಮಣಿ. ಅವಳಿಗೆ ನಾನು ಬಂಗಾರದಿಂದ ಅವಳ ಪ್ರತಿಮೆ ಮಾಡಿಸಿ ಊರಿನ ಮಧ್ಯೆ ಇಟ್ಟು ಪೂಜೆ ಮಾಡೋವಾಗ ಮಾಡ್ತೀನಿ ಅಂತೇಳಿ ಕಣ್ಣೀರು ಹಾಕಿಬಿಟ್ಟ. ಎಲ್ಲ ಒಬ್ಬರಿಗೊಬ್ಬರು ಕಣ್ಣೀರು ಹಾಕಿ ಅವರ ಸಂಸ್ಕಾರ ಮಾಡಿದರು. ಅಯ್ಯೋ, ಹಿಂಗಾಗಬಾರ್ದು ಅಂದ್ಕೊಂಡ್ರು. ಮಕ್ಕಳೇ, ಇದು ನಾಟಕ, ಹಿಂದಿನ ಕತೆ. ಆದರೆ ಇವತ್ತು ಸಹಿತ ಯಾರು ಪ್ರೀತಿಸಿದ್ರು ಸಹಿತ ಅವರು ಒಂದು ಮಾಡೋಕ್ಕಿಂತ ಈ ಸಮಾಜ ಜಾತಿ ದ್ವೇಷ ಪ್ರತಿಷ್ಠಿಸಲು ಬೇರೆ ಮಾಡ್ತಾನೆ ಇದೆ. ಇದು ನಿಲ್ಲಬೇಕು, ಪ್ರೀತಿಸುವ ಜೀವಗಳು ಒಂದಾಗಬೇಕು ಅನ್ನೋದೇ ನಾಟಕದ ಸಂದೇಶ. ನಮಸ್ಕಾರ.